ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 11 ಸದ್ರೂಪವನ್ನ ವರ್ಣನಾ ಮಾಡ್ತಾರೆ. ನೀವು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಇದ್ರೆ ದೇಹ ನಾಶವಾದ ಮೇಲೆ ಸಾವು ಬಂದ ಮೇಲೂ ಇರ್ತೇವೆ. ದೇಹ ಹುಟ್ಟಿನಿಂದ ಪ್ರಾರಂಭ ಆಗುತ್ತೆ, ಸಾವಿನಲ್ಲಿ ಮುಗಿದು ಬಿಡ್ತದೆ. ಆತ್ಮ ವಸ್ತು ಹಾಗಲ್ಲ. ನಾವು ಆತ್ಮ, ನಾವು ಬ್ರಹ್ಮ ಪರಮಾತ್ಮ. ಅದಕ್ಕ ಹೇಳ್ತಾರ, ಆ ಹಿಂದ ಜನ್ಮ ಇತ್ತಲ್ಲ ಅವಾಗೊಂದು ದೇಹ ಬೇರೆ, ಈಗೊಂದು ದೇಹ ಬೇರೆ, ಮುಂದೊಂದು ದೇಹ ಬೇರೆ. ಎಷ್ಟು ಸಲ ಯಾವಾಗ್ಲೂ ಜನ್ಮ ಜನ್ಮ ಅಂತೀವಲ್ಲ, ಆತ್ಮನಿಗಲ್ಲ, ದೇಹಕ್ಕ, ಜೀವನಿಗೆ. ಇಲ್ಲಿ ಜೀವ ಒಬ್ಬ ಇದ್ದ, ಅಂತಃಕರಣ ದೇಹ ಸಮೇತಿರವನೇ ಜೀವ. ಮೊದಲೇನು ಒಳಗ ನಮಗ ಅಹಂಕಾರ ಐತಿ, ಆ ಅಹಂಕಾರವೇ ಮನಸ್ಸಾಗಿ, ಜೀವವಾಗಿ, ದೇಹವಾಗಿ ಪರಿವರ್ತನ ಆಗ್ತದ ಕರ್ಮದಿಂದ. ಕರ್ಮದುದಯದಿಂದ ದೇಹಿಯಾಗುವುದರಿಂದ ಈ ದೇಹ ಮನಸ್ಸು ಜೀವನ ಕರ್ಮದ್ ಇದರದಲ್ಲ, ದೇವರದಲ್ಲ. ದೇವರು ತಾನೇ, ನಾನು ದೇವರೇ ಇರೋದು ನಾವು. ಈಗ ಅದನ್ನ ಅರಿಬೇಕು. ಅದನ್ನ ಅರಿದೇ ಹೋದರೆ ಹಂಗ ಜನ್ಮಗಳು ಆಗ್ತಾ 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 ಇರ್ತಾವ. ಎಷ್ಟು ಜನ್ಮ ಎತ್ತಿದ್ರು ಇದೇನು ಮುಡಿಯೋದಿಲ್ಲಪ್ಪ. ಯಾಕೆ ಎಲ್ಲಿವರೆಗೂ ಜೀವ ನಾನು, ದೇಹ ನಾನು ಅಂತೀವೋ ಹಂಗ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಅದಕ್ಕೇನು ಮಿತಿ ಅನ್ನೋದಿಲ್ಲ, ಇಷ್ಟ ಅನ್ನೋದಿಲ್ಲ. ಇಲ್ಲಿಯವ್ರು ಏನಾರ ಭಾವಿಸ್ಕೋಬಹುದು ಜೀವನ, ಆದ್ರೆ ಹಾಗಿಲ್ಲದು. ಕರ್ಮ ಅನಂತ ಅನಂತ. ಅದಕ್ಕೆ ಒಂದು ದೇಹ ಬಂತು, ಅದು ಹಿಂದಿನ ಪ್ರಾರಬ್ಧ ಕರ್ಮದಿಂದ ಬಂತು. ಈಗ ಅನುಭವಿಸುವುದು ಯಾವುದು? ಪ್ರಾರಬ್ಧ. ಅಂದ್ರೆ ಹಿಂದ ಜನ್ಮದಲ್ಲಿ ಮಾಡಿದ ಸ್ಟಾಕಿನೊಳಗ ಈ ಜನ್ಮವನ್ನ ಕೊಡುವಂತ, ಈ ದೇಹವನ್ನ ಕೊಡುವಂತ ಒಂದು ಪ್ರಬಲವಾದ ಕರ್ಮ ಇರ್ತತಿ ಅಂತ ಹೇಳ್ತಾರೆ. ಒಟ್ಟು ಕರ್ಮ ಒಂದೇ. ಅದು ಹಿಂದೆ ಉಳಿತು 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 ಅಂದ್ರ ಸಂಚಿತ. ಅದರಲ್ಲಿ ಕೆಲವು ಭಾಗ ಈ ದೇಹವಾಗಿ, ಜೀವನಾಗಿ ಅವತರಿಸ್ತೀವಿ ನಾವೆಲ್ಲ. ಇಲ್ಲಿ ಅದನ್ನ ಹಿಂದಿನ ಜನ್ಮದಲ್ಲಿ ಏನು ಪ್ರಾರಬ್ಧ ಕರ್ಮ ಮಾಡಿರ್ತೀವೋ ಅದನ್ನ ಇಲ್ಲಿ ಅನುಭವಿಸ್ತೀವಿ. ಪಾಪ ಪುಣ್ಯ ಮಿಶ್ರ ಅಂತಾರಲ್ಲ, ಅದನ್ನೇ ಅನುಭವಿಸ್ತೀವಿ. ಪಾಪ ಇದ್ರ ದುಃಖದ ಜನ್ಮ ಇದು, ಪುಣ್ಯ ಇದ್ರ ಸುಖದ ಜೀವನ, ಎರಡೂ ಇರ್ತಾವ. ಅದು ಬರೇ ಪುಣ್ಯದ್ದು ಬರೇ ಪಾಪದ್ದು ಅಂತ ಇರೋದಿಲ್ಲ. ಬಹಳ ಪುಣ್ಯದ್ದು ಯಾರ್ದು ಅಂದ್ರೆ ಮುಮುಕ್ಷವಾಗಿ ಜನಿಸೋದು. ಮುಮುಕ್ಷವಾಗಿ ಅದು ಎಲ್ಲವೂ ಇವ್ರು ಹೇಳ್ತಾರೆ, ರಮಣ ಮಹರ್ಷಿಗಳು. ಹಿಂದಿಂದ ಯಾರಿಗೆ ಸಾಕಾಗಿ ಹೋಗಿರ್ತದೋ, ಮುಂದೆ ಬೇಕಾಗಿರೋದಿಲ್ಲೋ ಅವನು ಮುಮುಕ್ಷು, ಅವರೇ ಮುಮುಕ್ಷು. ಇಲ್ಲಿ ಅವ್ರಿಗೇನು ಹಿಂದಿಂದು ಸಾವಿನ ಹಿಂದಿದ್ದು ಎಷ್ಟು ಸಲ ಸತ್ತಿದ್ರು ಅದ್ರ ಇದು ಬರೋದಿಲ್ಲ, ಎಷ್ಟು ಸಲ ಹುಟ್ಟಿದ್ರು ಅದ್ರ ಎದುರು ಬರೋದಿಲ್ಲ. ಇಲ್ಲಿ ಕರ್ಮದಲ್ಲಿ ತನ್ಮಯ ಆಗಿ ಬಿಡ್ತೇವೆ. ಇದೇ ಪ್ರಾರಬ್ಧ. ಪ್ರಾರಬ್ಧ ಏನ್ ಮಾಡ್ತದ, ಅದು ಹಿಂದಿನ ಮುಂದಿನ ನೆನಪ ಮಾಡಿಕೊಡೋದಿಲ್ಲ. ಅದರಲ್ಲಿ ಯಾರಿಗೆ ಸ್ವಲ್ಪ ಕಣ್ಣು ತರಿತದೋ ಅವರೇ ಮುಮುಕ್ಷವಾಗ್ತಾರೆ. ತೀವ್ರ ಮುಮುಕ್ಷವಾದನಂದ್ರೆ ಈ ಪ್ರಾರಬ್ಧ ಕರ್ಮಗಳನ್ನ ಮೀರಿ ಆತ್ಮವಸ್ತುವನ್ನ ಅನುಭವಿಸಿದಂತ ಮಹಾತ್ಮರು ಸಿಗ್ತಾರೆ, ಅವರೇ ಗುರುಗಳು. ಅಲ್ಲಿಂದ ಅವನು ಈ ದೇಹ, ಹಿಂದಿನ ದೇಹ ಆಗ್ಲಿ, ಹಿಂದಿನ ದೇಹ ಆಗ್ಲಿ, ಮುಂದಿನ ದೇಹ ಆಗ್ಲಿ ನೀನು ಅಲ್ಲ. ಅವು ಬಂದು ಹೋಗ್ತಾವ ಕರ್ಮದುದಯದಿಂದ ದೇಹಿಯಾಗುವುದರಿಂದ. ಅದು ತಾನೇ ಹೇಳಕತ್ತಿರೋದು. ಹಿಂದ ಕರ್ಮ ಮಾಡಿದ್ದೆ, ಅದಕ್ಕೊಂದು ದೇಹ ಬಂತು, ಈಗೊಂದು ದೇಹ ಬರ್ತದ. ಇದು ಕರ್ಮವನ್ನ ಮಾಡ್ತದ, ಕರ್ಮವನ್ನೂ ಮಾಡ್ತದ, ಪ್ರಾರಬ್ಧವನ್ನು ಅನುಭವಿಸ್ತಾರೆ. ಅನುಭವಿಸುದಿಲ್ಲ, ನಾವು ಮಾಡ್ತಾ ಮಾಡ್ತಾ ಅನುಭವಿಸ್ತೀವಿ. ಮತ್ತ ಅದು ಮುಂದ ಇಲ್ಲೇನು ಅನುಭವಿಸಿ ಏನೇನು ಮಾಡಿರ್ತೀವಿ ಇದರಲ್ಲಿ ತೀವ್ರವಾದದ್ದು ಆಗಾಮಿ ಕರ್ಮವಾಗಿ ಪರಿವರ್ತನ ಆಗ್ತದ. ಮುಂದೆ ಜನ್ಮ ಕೊಡೋದು, ಮುಂದ ಸುಖ ದುಃಖವನ್ನು ಉಂಟು ಮಾಡೋದು. ಹೀಗೆ ಮೂರು ದೇಹಗಳು, ಮೂರು ದೇಹ ಗೊತ್ತಾತಲ್ಲ. ಹಿಂದೇನಾಗಿತ್ತು ಗೊತ್ತಿಲ್ಲ, ಎಷ್ಟೋ ದೇಹಗಳಾಗ್ಯಾವ.
ಮುಂದೆ ಎಷ್ಟು ದೇಹ ಆಗ್ಬೇಕು ಗೊತ್ತಿಲ್ಲ. ಅದಕ್ಕೆ ಅವರು ನಿಜಗುಣ ಶಿವಗೆ ಹೇಳ್ಯಾರ, ಅದು ಒಂದು ನೆನಪಿಟ್ಕೊಂಡ್ರೆ ನಿಮ್ಗ ಎಷ್ಟು ಡಿಸ್ಕಸ್ ಮಾಡಿದ್ರು ಅಷ್ಟೇ. ಏನು ಧರೆಯನೆಲ್ಲವ ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳೆನಿತು ಅನಿತು ದೇಹವನ್ನು ಧರಿಸಿತೊಂದೊಂದು ಜೀವನ ಬಸಗಳು ಬಂದು ಹಂಗ ಸುತ್ತಾಗ್ತಾನೆ. ಇದರಲ್ಲಿ ಯಾರೋ ಒಬ್ರು ಇನ್ನು ಜನ್ಮ ಬೇಡ ನನಗೆ, ಯಾರು ಇದರಲ್ಲಿ ವಿಪರೀತ ಕಷ್ಟಗಳನ್ನ ಅನುಭವಿಸಿ ಸಾಕು, ದೇಹವೇ ಬೇಡ, ಹುಟ್ಟೋದು ಬೇಡ, ಸಾಯೋದು ಬೇಡ ಆರಂತಾರೋ, ತೀವ್ರವಾಗಿ ಹಂಬಲಿಸ್ತಾರೋ ಅವರ ಮುಮುಕ್ಷರು. ಅವರ ತೀವ್ರವಾದ ಮೋಕ್ಷದ ಇಚ್ಛೆಯಿಂದ ಬಿಡುಗಡೆ ಆಗ್ಬೇಕನ್ನುವಂತ ತೀವ್ರ ಇಚ್ಛೆಯಿಂದ ಅವನಿಗೆ ಪುಣ್ಯ ಒದಗಿ ಬಂದಿರ್ತತಿ, ಗುರುಗಳ ಭೇಟಿ ಆಗ್ತದ. ಗುರುಗಳ ಭೇಟಿ, ಕೆಲವರು ಗುರುಗಳನ್ನ ಹುಡುಕೊಂಡು ಹೋಗ್ತಾರ, ಕೆಲವು ಸಲ ಅವ್ರ ಪುಣ್ಯ ಎಷ್ಟಿರ್ತತೆ ಅವರು ಹುಡುಕೊಂಡು ಬರ್ತಾ. ಅರ್ಜುನನ ಕರ್ಮ ಎಷ್ಟು ಪ್ರಬಲವಾಗಿತ್ತು, ಕೃಷ್ಣ ಪರಮಾತ್ಮನೇ ಅನುಗ್ರಹವನ್ನ ಮಾಡ್ತಾನ. ಇಲ್ಲ ಹಿಂದೆಂದೂ ತಿಳಿಸ್ತಾನ, ಈಗೆಂದೂ ತಿಳಿಸ್ತಾನ, ಮುಂದೆಂದೂ ತಿಳಿಸ್ತಾನ. ಭಗವದ್ಗೀತೆ ಅಪ್ರತಿಮವಾದ ಬೋಧೆ, ಭಗವಂತನ ನೇರವಾಗಿ ಭಗವಂತನ ಬೋಧೆ ಮಾಡಿದ್ದು ಅರ್ಜುನನಿಗೆ. ಅವನ ಅರ್ಜುನ ನಿಮಿತ್ತ ನಮಗೆಲ್ಲ ಉಪದೇಶ ಮಾಡಿದಂಗ ಅದು ಪ್ರಮಾಣ. ಅಲ್ಲಿ ಬರೀ ಗುರುಗಳ ಉಪದೇಶ ಹೆಂಗಿರ್ತತಿ, ನೀನು ಹುಟ್ಟೀನಿ ಅನ್ನೋದು ಸುಳ್ಳು, ಸಾಯ್ತೀನಿ ಅನ್ನೋದು ಸುಳ್ಳು, ಇದು ದೇಹ, ಅದ್ರ ಕರ್ಮ ಎಷ್ಟು ದಿವ್ಸ ಇರ್ತದ ಅಷ್ಟು ದಿವ್ಸ ಇರ್ತದ, ಆಮೇಲೆ ಅದು ಹೋಗಿ ಬಿಡ್ತದ. ನಾವು ಯಾವಾಗ್ಲೂ ಜನ್ಮ ಅನ್ನೋದನ್ನ ದೇಹ ಬರೋದು, ದೇಹ ಇರೋದು, ದೇಹ ಹೋಗೋದು, ಇದಕ್ಕ ಜನ್ಮ ಅಂತೇಳಿ ಅದನ್ನೇನ್ ಯಾರು ವಿಮರ್ಶೆ ಮಾಡಕ್ ಹೋಗುದಿಲ್ಲ. ಬಾಳ ದುಃಖ, ಯಾವ ಜನ್ಮದಾಗ ಏನ್ ಮಾಡಿದ್ನು ಈಗ ಅನುಭವಿಸ್ತೀನಿ ನೋಡು, ಎಂತ ಜನ್ಮ ಅಂತಿರ್ತಾರೆ ಎಲ್ಲರೂ. ಮತ್ತ ಸುಖದ ಇದರೊಳಗ ಅದು ಗೊತ್ತಾಗುತ್ತೆ, ಸುಖವನ್ನ ಅನುಭವಿಸ್ತಿರ್ತಾರೆ, ಏನು ಇಲ್ಲ. ಹಂಗ ಇದು ಕರ್ಮ, ಅದನ್ನ ಹೇಳಕತ್ತಿ. ಹಿಂದಿನ ಜನ್ಮ ಬೇರೆ, ನಿಮ್ಗೆ ಗೊತ್ತ, ಯಾರಿಗೂ ಗೊತ್ತಾಗುದಿಲ್ಲ. ಯಾರಿಗೂ ಗೊತ್ತಾಗೈತೆ ಅಂದ್ರೆ ಅವನು ಪೆದ್ದಿದಾನ ಅಷ್ಟೇ. ನಮಗೂ ತಾನು ಪೆದ್ದ, ನಮ್ಮನ್ನು ಪೆದ್ದನ್ ಮಾಡ್ತಾನ ಅವನು. ಇಲ್ಲ, ಹಿಂದಿನ ಜನ್ಮ ಗೊತ್ತಾಗುದು. ಎಲ್ಲೋ ಭಗವಾನ್ ಬುದ್ಧನಂತವ್ರಿಗೆ ಅವ್ರು ಹೇಳ್ತಾರೆ, ಏನ್ ಗೊತ್ತಿಲ್ಲ. ಇನ್ನು ಇಲ್ಲೊಬ್ರು ಯಾರೋ ಈಗ ಇರ್ತಿದ್ರು, ಚಿಟ್ಕಿ ಹೊಡಿತಿದ್ರಲ್ಲ, ಹಿಂಗಾಗ್ತೀನಿ, ಮುಂದ್ ಹಿಂಗಾಗ್ತೀನಿ, ಅವೆಲ್ಲ ಅವ್ರು ಇದನ್ನ ಅಷ್ಟೇ ನಿಶ್ಚಿತವಾಗಿ ಹೇಳಕ್ ಬರುದಿಲ್ಲ. ಹಂಗ ಭಾವಿಸ್ಕೋತ ಹೋಗ್ತಾರೆ. ಜನ್ಮ ಅಂದ್ರೆ ಸಾಮಾನ್ಯ ಅಲ್ಲ. ಹೌದು, ಇಲ್ಲಿ ಅದ್ಭುತನೇ ಇದು. ದೇಹ ಅನ್ನೋದು ಬಹಳ ಅದ್ಭುತ. ಅದರ ಇದರೊಳಗ ಆ ವಿಷಯ ಸುಖದ ಇದರೊಳಗ ಸಿಕ್ಕಾಕೊಂಡ್ಬಿಡ್ತೀವಿ. ಈ ಜನ್ಮ ಅಂದ್ರ ವಿಷಯ ಸುಖವನ್ನ ಅನುಭವಿಸೋದು, ಮತ್ತೇನೈತಿ, ಏನೈತಿ? ಹಂಗ ಚಿಂತನಾ ಮಾಡ್ಕೊತ ಹೋದ್ರ ಮನಸ್ಸು ಏನೇನ್ ಬಯಸ್ತತಿ ಅದಕ್ಕಾಗಿ ಹೋರಾಡ, ಏನಾದ್ರು ಮಾಡಿ ಅದನ್ನ ಪಡೆಯೋ, ಆಮೇಲೆ ಅನುಭವಿಸೋದು, ಅಲ್ಲೇ ಕಷ್ಟ ಸುಖ ಅಂತ ಬಳಗೋದು. ಮುಂದ ಏನಾಗ್ತದ ಎಂತ ಆಗ್ತದ ಗೊತ್ತಾಗುದು. ನಾವಿಲ್ಲಿ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಇದನ್ ಮಾಡ್ತೀನಿ ಅಷ್ಟೇ ಪ್ರಾರಬ್ಧ ಕರ್ಮದ್ದು ಹೇಳಬಹುದು. ಇದು ಎಷ್ಟು ದಿವ್ಸ ಇರ್ತದ, ಯಾಕೆ ಇರ್ತದ, ಎಲ್ಲಿ ಹೋಗ್ತದ, ಏನೂ ಗೊತ್ತಾಗಲ್ಲ. ಬುದ್ಧಿವಂತರಿದ್ದವ್ರು ಮಾತಾಡ್ತಾ ಹೋಗ್ತಾರೆ. ಎಂತ ಬುದ್ಧಿವಂತರಿಗೂ ಅದು ಪ್ರಾರಬ್ಧ ಕರ್ಮ ಗೊತ್ತಾಗುದಿಲ್ಲ. ಗೊತ್ತಾಯ್ತಾ? ಇದು ಹಿಂದೆ ಏನಂತ ಹೇಳ್ತಾರ ಅವರು, ಮೊದಲು ಜನ್ಮದ ದೇಹ. ಈ ದೇಹ ಬದುಕಿಂತ ಮೊದಲ ಬಹಳ ಜನ್ಮಗಳ ಆಗ್ಯಾವಂತ, ಇನ್ ಮುಂದೆ ಎಷ್ಟೋ ಜನ್ಮಗಳು ಬರೋವಿದಾವಂತ. ಇದನ್ನ ಕಂಡು ಗಾಬರಿಯಾಗಿ ಅವನು ತಿಳ್ಕೊಂಡು ನಿಷ್ಕಾಮ ಪುಣ್ಯದ ಫಲದಿಂದ ಅವನಿಗೆ ದರ್ಶನವಾಗ್ತದಂತೆ ಮುಮುಕ್ಷುವಿಗೆ. ಇಷ್ಟೆತ್ತಿದ್ರೂ ನನಗ ಬ್ಯಾಡ ಅನಿಸಿಲ್ಲ, ಮುಂದೆ ಎಷ್ಟು ಜನ್ಮದಂದ್ರು ಇಷ್ಟು ಜನ್ಮ ಅನುಭವಿಸ್ತೀನಿ ಅಂತಿದ್ದೀವಿ. ಇವರು ಮುಮುಕ್ಷುಗಳಾಗುವುದಿಲ್ಲ, ಇವರಿಗೆ ಜ್ಞಾನವೂ ಆಗುವುದಿಲ್ಲ. ಇದೆಲ್ಲ ದರ್ಶನ ಆದವರಿಗೆ ದರ್ಶನ. ಅದಕ್ಕೆ ಅವರು ರಮಣ ಮಹರ್ಷಿಗಳನ್ನಂತವ್ರು ಹೇಳ್ತಾರ, ಭಯಾನಕ ಕಷ್ಟಗಳನ್ನ ಯಾರು ಅನುಭವಿಸ್ತಾರೋ ಅವರು ಸಾಕು. ಎಲ್ಲರೂ ಹಂಗ ಅಂತಿರ್ತಾರ ಅಂತ ಹೇಳ್ತಾರ ಅವ್ರು. ಎಲ್ಲರೂ ಜನ್ಮ ಸಾಕಪ್ಪ ಇನ್ನಂತಾರಂತ. ಅವಕ್ ಸ್ವಲ್ಪ ಉಣ್ಣಾಕ ತಿನ್ನಾಕ ಅನುಕೂಲ ಮಾಡಿ ಕೊಟ್ಬಿಟ್ರ
ಆರಾಮ ಇರ್ತಾವ ಹಿಂದೆ ಅದನ್ನ ಮರ್ತೇ ಬಿಡ್ತಾರೆ. ನಾವ್ ಹಂಗೆ ತಾನೆ, ಹೌದಲ್ಲ? ಅದಕ್ಕ ಅದು ಈ ನಿಷ್ಕಾಮ ಪುಣ್ಯ ಅಂತ ಕರೀತಾರ. ಅದಕ್ಕೆ ಯಾರಿಗೆ ನಿಷ್ಕಾಮ ಪುಣ್ಯ ಅದಕ್ಕೆ ಇರ್ತದೋ ಅವ್ರು ಒಮ್ಮೆಗೆ ಪರದಾಡ್ತಾರ. ಅವ್ರ ಅಂತಃಕರಣದೊಳಗ ಮನಸ್ಸಿನೊಳಗ ಪ್ರಕಟ ಆಕತ್ತೆ ಅವನಿಗೆ, ಹೊರಗಿನಿಂದ ಬರೋದಿಲ್ಲ. ನಾನಿನ್ನ ಹುಟ್ಟಬಾರದು. ಮತ್ತು ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ದೇವರ ಸ್ಮರಣೆ, ದೇವರ ಧ್ಯಾನ ಇವೆಲ್ಲ ಬರಬೇಕಾದ್ರೆ ಎಷ್ಟು ಜನ್ಮದ ನಿಷ್ಕಾಮ ಪುಣ್ಯ ಇರಬೇಕು ಅವ್ರಿಗೆ. ಬಹಳ ಜನ ಸಾಧಕರ ಇವನು ಓದ್ರಿ, ನೋಡ್ರಿ, ಕೇಳ್ರಿ, ಏನ್ ಪರದಾಡ್ತಾರ ಅವರು? ಒಳ್ಳೆ ಜನ್ಮ ಬಂದಂತ ಪರಿಶುದ್ಧ ಕರ್ಮವನ್ನ ಮಾಡಿ ಜೀವನ ಸಾಗಿತಾರೆ, ಮಾಡೋದಿಲ್ಲ. ಹಂಗ ಹಿಂದೇನೇನ್ ನಾವು ಮಾಡೇವಿ ಅದನ್ನ ನೀವು ನೋಡಾಕ್ ಬರುದಿಲ್ಲ. ಎಲ್ಲೋ ತಪಸ್ಸುಗಳೊಬ್ಬರಿಗೆ ನೋಡಾಕ್ ಬರ್ತದ ಅಂತ ಹೇಳ್ತಾರ, ನಮಗದು ಗೊತ್ತಿಲ್ಲ. ಮತ್ತಿನ್ನು ಕೆಲವ್ರು ಯಾರ್ಯಾರೋ ಯೋಗ ಹಿಂದೆ ಹೆಂಗ ಏನ್ ತಗೊಂಡ್ ಏನ್ ಮಾಡೋದು? ಮುಮುಕ್ಷುವಿಗೆ ಅದು ಅಲ್ಲ. ಈ ಜನ್ಮ ಬೇಡ, ಮುಂದಿನ ಜನ್ಮನೂ ಬೇಡ, ಜನ್ಮಗಳೇ ಬೇಡ. ಇವನು ಮುಮುಕ್ಷು. ಅವನಿಗೀಗ ಹೇಳಕತ್ಯಾರ ಏನಂತ ನೋಡಪ್ಪ, ಮೊದಲೊಂದು ಜನ್ಮ ಇತ್ತು ನಿನಗೆ, ಅದ ಬೇರೆ. ಈಗೊಂದು ಜನ್ಮ ಬಂದೈತಿ, ಇದ ದೇಹ ಬೇರೆ. ಮುಂದೊಂದು ಜನ್ಮ ಬರ್ತೈತಿ, ಇದ ಬೇರೆ. ನೀನು ಇದಕ್ಕೊಳಗಾದವನಲ್ಲ. ಇದು ಕರ್ಮದಿಂದ. ಮತ್ ಕರ್ಮ ಅಂದ್ರೆ ದೊಡ್ಡ ಬಣ್ಣ, ಹಿಂದಿನ ಕರ್ಮ ಹಿಂದೇನೇನ್ ಮಾಡಿ ಸ್ಟಾಕ್ ಇರ್ತದಲ್ಲ, ಅದನ್ನ ಈಗ ಅನುಭವಿಸ್ತಾ ಮತ್ತೆ ಕರ್ಮವನ್ನ ಮಾಡ್ತೀವಿ. ಆಗಾಮಿ ಕರ್ಮ ಅಂತ ಕರೀತಾರೆ. ಈಗ ನಾನು ಇಲ್ಲಿ ಏನೈತದು ಬಡತನನೋ, ಸಿರಿತನನೋ, ಸುಖನೋ, ದುಃಖ ಅನುಭವಿಸ್ತಾ ಇರ್ತೀನಿ. ಅದನ್ನ ಅನುಭವಿಸ್ತಾ ಇರೋದು ಪ್ರಾರಬ್ಧ ಕರ್ಮ. ಹಂಗ ಅನುಭವಿಸ್ತಾ ಮತ್ತೆ ಕರ್ಮ ಮಾಡ್ತೀನಿ. ಬೇಜಾರಾಗೋ, ಸುಖ ಆಗೋ, ಮತ್ತೆ ಕರ್ಮವನ್ನ ಮಾಡ್ತೀನಿ. ಇದು ಮತ್ತೆ ಸಂಚಿತಕ್ಕೆ ಹೋಗಿ ಸೇರ್ಕೊತದೆ. ಮುಂದೆ ಪ್ರಾರಬ್ಧ ಅದನ್ನ ಕೊಡ್ಕೊತ ಹೋಗ. ಅದಕ್ಕೆ ಅವರು ಮೊದಲ ಜನ್ಮದ ದೇಹ, ಈ ದೇಹ ಬೇರೆ ಬೇರೆ. ದೇಹವನ್ನ ವರ್ಣನಾ ಮಾಡೋದವರ ಉದ್ದೇಶ ಇಲ್ಲ. ನಿಮ್ಮ ಸತ್ಯ ಸ್ವರೂಪ ಈ ಮೂರು ದೇಹಗಳು ಅಲ್ಲ. ಹಿಂದಿನ ಜನ್ಮದ ದೇಹವೂ ನೀನಲ್ಲ, ಹಿಂದಿನ ಜನ್ಮದ ದೇಹವೂ ನೀನಲ್ಲ, ಮುಂದಿನ ಜನ್ಮದ ದೇಹಗಳು ನೀನಲ್ಲ. ನೀನು ಇದು ಮೇಲೆ ಕರ್ಮದಿಂದ ಬಂದಿರೋ ದೇಹವೇ ವಿನಃ ದೇವರು ಕರ್ಮಕ್ವಶನಲ್ಲ. ಮೊದಲ ಜನ್ಮದ ದೇಹ, ಈ ದೇಹ, ಇನ್ನು ಮುಂದೊದಗುವ ದೇಹ ಬೇರೆ ಬೇರೆ. ತಾವು ಬ್ರಹ್ಮಜ್ಞಾನ ಪಡ್ಲಿಲ್ಲ ಬಿಡೋರು ನಾವು. ಯಾರು ಬ್ರಹ್ಮಜ್ಞಾನಿಗಳಲ್ಲವೋ ತಾವು ಭಾಷೆ ತಪ್ಪಲ್ಲ, ಆದ್ರ ಜನ್ಮವನ್ನ ಅಂತಿರ್ತಾರ ನೋಡು ಅನ್ನೋದಿಲ್ಲ. ನಿಮ್ಮ ವ್ಯವಹಾರದಲ್ಲಿ ಅಂತಿರಲ್ಲ. ಏನಿವನು ನಾಯಿ ಹಂಗ ಆಡ್ತಾನ ಅಂತಾರೆ. ಅಂದ್ರೆ ಹಿಂಗ ನಾಯಿ ಆಗಿರ್ಬೇಕು, ಎಂದ ಬೆಸ್ಟ್ ಆಗಿರ್ಬೇಕು, ಹುಲಿ ಆಗಿರ್ಬೇಕು. ಇದಲ್ಲ ಸಿದ್ಧಾರ್ಥ ಚರಿತ್ರೆಯಲ್ಲಿ ಬರೋದಿಲ್ಲ. ಸಿದ್ಧಾರ್ಥ ಚರಿತ್ರೆಯಲ್ಲಿ ಬರ್ತದ, ಹಿಂದ ನಾನು ಹುಲಿಯಾಗಿದ್ದೆ. ಅವಾಗ ಇವನು ಬಂದು ನನಗೆ ಬಹಳ ಇದನ್ನ ಹುಲಿ. ಇವರು ಸಿದ್ಧಾರೂಢರ ಸಾನ್ನಿಧ್ಯದಿಂದ ಅದು ಹುಲಿಯ ಏನಿದ್ದು ಬಹಳ ಉಗ್ರವಾಗಿದ್ದು ಬಹಳ ಶಾಂತ ಆಗಿಬಿಡ್ತು. ಆವಾಗ ಇವ್ರಿಗೆ ಶಾಂತ ಅಂತಂದ್ರೆ ಬಿಡ್ತಾರ, ಅದ್ರ ಮೇಲೆ ಕುತ್ಕೊಳ್ಳೋದು. ದನ ಕಾಯಕ್ ಬರೋ ಹುಡುಗರು ಅಂದ್ರೆ ಹೌದು, ಹುಡುಗರು ಇವ್ರಿಗೆ ಹಾಲು ಕೊಡೋದು ಅಂತ ಮಾಡ್ತಿದ್ರು. ಅದನ್ನ ಕೊಂತಿ ಇದನ್ನೇನ್ ಕಿವಿ ಕಿತ್ತು ಏನೇನೆಲ್ಲ ಮಾಡ್ತಾರೆ, ಶಾಂತ ಆಗೈತೆ ಅಲ್ಲ. ಹಂಗ ಮಾಡ್ತಿದ್ರಂತ. ಅವರೇ ಗುರುನಾಥರು ಆಗಿ ಹುಟ್ಟಿರೋದು ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕ ಅವರು ಪ್ರವಚನ ಮಾಡ್ತಿರ್ಲಿ, ಏನಾರ ಮಾಡ್ತಿರ್ಲಿ, ಇವ್ರ ಮೇಲೆ ಹತ್ತವ್ರಂತ, ಕಿವಿ ಕೇಳೋರಂತ, ಇದನ್ ಮಾಡೋರಂತ. ಶಿಷ್ಯರೆಲ್ಲ ಇದನ್ ಮೇನಪಾ ಇವ್ರದ್ದು ಕಾಟ ಬಹಳ. ಪ್ರವಚನ ಹೇಳೋ ಸಮಯದಲ್ಲಿ ಅದ್ ಮೇಲಿದ್ದಾಗ್ಲೇ ಅವ್ರಿಗೆ ಹಂಗ್ ಮಾಡ್ತಿದ್ರಂತ. ಸಿದ್ಧಾರೂಢರಿಗೆ ಬಹಳ ಚೇಷ್ಟೆ ಮಾಡ್ತಿದ್ರಂತ. ಇಲ್ಲಪ್ಪಾ ನಾನ್ ಹಿಂದ ಅವನು ಮಾಡೇನಿ, ಅದನ್ನ ಈಗ ತಿರ್ಸೊಳಕ್ ಬಂದಾನ ಅಂದರಂತ. ಅವರೇ ಗುರುನಾಥರವರಾಗಿದ್ದು. ಬಹಳ ಆಶ್ಚರ್ಯ ಇಲ್ಲ. ಮತ್ತೆ ಇದರಲ್ಲಿ ಕೇಳ್ತಿರಲ್ಲ, ಜಿಂಕೆ ಜನ್ಮ ಬಂತ ಅವನಿಗೆ ಹಿಂಗೆಲ್ಲ. ಅದಕ್ಕ ಏನಾಯ್ತು, ಅವರ ಪ್ರಾರಬ್ಧ, ಸಿದ್ಧಾರೂಢ ಪ್ರಾರಬ್ಧ ಕಿವಿ ಹಿಂಡಿಸ್ಕೊಳ್ಳೋದು ಮಾಡೋದು. ಗುರುನಾಥರೂಢ ಪ್ರಾರಬ್ಧ ಮೇಲೆ ನಿಂತು ಸವಾರಿ ಮಾಡೋದು. ಅವರೇ ಗುರುನಾಥರೂಢರಾದ್ರು ಅಂತ ಚರಿತ್ರೆಯಲ್ಲಿ ಬರ್ತದೆ. ಇವು ಏನು ಕರ್ಮ. ಒಳಗವರು ಶಾಂತ ಆಗಿಬಿಟ್ರು. ಆ ಬ್ರಹ್ಮ ಅಷ್ಟು ಪರಮ ಶಾಂತ, ಪರಮಾನಂದ.
ದೇಹದ ಭಾನ ಹೋಗಿ ಬಿಡ್ತತಿ. ಅವ್ರಿಗೆ ದೇಹದ ಭಾನ ಹೋಗ್ಬಿಡ್ತೀವಿ ಬಾಳ ಆಗಿಲ್ಲ ಅಂತವ. ಮೊದ್ಲೊಂದ್ ದಿವ್ಸ ಅವ್ರು ಶಿವಪುತ್ರಪ್ಪನವ್ರ ನೋಡಪ್ಪ ಇವ್ನಿಗೆ ಏನೋ ಗೊತ್ತಿಲ್ಲ, ಸ್ವಲ್ಪ ನೀನು ಜ್ಞಾನ ಗೊತ್ತಿದ್ದವನಲ್ಲಿ ಅವನಿಗೊಂದು ಪಾಠ ಮಾಡು ಅಂತಿದ್ರಂತ. ಪಾಠ ಮಾಡಕ್ ಕೂತ್ರ ಕೇಳ್ಕೊಂತಿದ್ದಂಗ ಮಾಡಿ ಏನಾದ್ರು ಚೇಷ್ಟೆ ಮಾಡೋರಂತವ್ರು. ಆಗ್ಲಿ ಒಂದ್ ದಿವ್ಸ 2 ದಿವ್ಸ ಸವಿಸ್ಕೊಂಡ್ರು. ಆಮೇಲೆ ಸಿದ್ಧಾರ್ಥನ ಮೇಲೆ ಮುಂದೆ ಹೇಳಿದ್ರಂತ ಶಿವಪುತ್ರಪ್ಪನವ್ರು, ಅವ್ನು ಹೇಳ್ಕೊಂಡು ಕೇಳೋದ ಇಲ್ಲ, ಬರೀ ಚೇಷ್ಟೆ ಮಾಡ್ತಿರ್ತಾನ ಅಂತಾರ. ಹೇಳಿದ್ ಗಮನ ಕೊಡಲ್ಲ, ಇದನ್ ಮಾಡಲ್ಲ ಅಂತ. ಅದಕ್ಕೆ ಅವ್ರು ಸಿದ್ಧಾರೂಢ ಎದ್ದು ಕಪಾಳ ಕೊಡದ್ರಂತ. ಒಂದ್ ಏಟು ಕಂಬದ್ದು ಅವಾಗ ಬಂದ್ ಹಿಂಗ್ ಮಳ್ಳಂಗ್ ನಿಂತ್ ಬಿಡವನಂತ. ಕಪಾಳ ಕೊಡದ್ರು. ಇದ್ರದ್ದು ಒಂದ್ ಏಟು, ಇವ್ರದ್ದು ಒಂದ್ ಏಟು. ಸುಮ್ನಾಗ್ಬಿಟ್ಟು ಎಷ್ಟ್ ಆಶ್ಚರ್ಯ, ಸುಮ್ನಾಗ್ಬಿಟ್ಟು ಚೇಷ್ಟೆ ಗೀಷ್ಟೆ ಹೋಗೇ ಬಿಡ್ತಲ್ಲ. ಬಹಳ ಶಾಂತ ಆದನಂತ. ಮುಂದ ದೇಹ ಬಿಡುವಾಗ ಅವ್ರು ಕರೆಸಿ ಏನ್ ಮಾಡಿ ಯಾರಿಗೂ ಗೊತ್ತಿಲ್ಲ, ಒಟ್ಟು ಅವರು ಪರಮ ಶಾಂತಿಯನ್ನ ಅನುಭವಿಸಿದ್ರು. ಗುರುನಾಥ ಅವ್ರಿಗೆ ಸೇವೆ ಮಾಡಬೇಕು. ನಾವು ಎಷ್ಟು ದಿನ ಅಂದ್ರೆ ಅಲ್ಲಿ ಮುಗೀತ ಅವ್ರದ್ದು ಹಿಂದಿನ ಜನ್ಮದ ಕರ್ಮ. ಅವ್ರು ಜ್ಞಾನ ಮಾಡಿದ್ರು, ನೀನು ಆತ್ಮನಪ್ಪ, ಈ ಚೇಷ್ಟೆ ಮಾಡುವಂತ ಮನಸ್ಸು, ಚೇಷ್ಟೆ ಮಾಡುವಂತ ಇಂದ್ರಿಯಗಳು, ಈ ದೇಹ ನೀನಲ್ಲ. ಅದರ ಇದನ್ನ ಅನುಭವನ ತೆಗೆದ್ಬಿಟ್ಟು ಯಾವುದು ದೇಹದ ಅನುಭವ ಹೋದ್ಮೇಲೆ ಇನ್ನೇನ್ ಮಾತಾಡೋದು? ಮನಸ್ಸು ನಾನಲ್ಲ ಅಂದ್ರೆ ಏನ್ ಮಾತಾಡ್ತೀವಿ? ಹಂಗಾಗ್ಬಿಟ್ರು. ಆತ್ಮವಸ್ತುವಿನಲ್ಲಿ ನೆಲೆ ನಿಂತ್ಬಿಟ್ರು. ಇವು ಅಪರೂಪದ ಜನ್ಮಗಳಿವೆಲ್ಲ. ಅವರೇ ಮತ್ತೆ ಇದನ್ನು ಅಲ್ಲಿ ಇನ್ನೊಂದು ಜನ್ಮದ ಬರ್ತದೆ. ಶಿವಪುತ್ರಪ್ಪನದು ಅದೇ ಬರ್ತದೆ. 90-92 ವಯಸ್ಸಂತ ಅವರಿಗೆ ಎಂದ ಸುಬ್ಬಯ್ಯ ಶಾಸ್ತ್ರಿ ಬಂದು ಗದ್ದಂಡ ಸ್ವಾಮಿಗಳಂತೆ ವಾದ ಮಾಡಕ್ ನಿಂತರಂತೆ. ಅವಾಗ ಅವ್ರನ್ನ ಸೋಲ್ಸೋರು ಯಾರು ಇರ್ಲಿಲ್ಲ. ಆವಾಗ ಸಿದ್ಧಾರೂಢರು ಇನ್ನೂ ಸೇವೆ ಮಾಡವರು. ಅವರು ಎದ್ದು ಬಂದು ಕೈ ಮುಗಿದು ಹೇಳಿದ್ರಂತ ಗುರುಗಳಿಗೆ, ಗುರುಗಳೇ ನನಗ ನೀವು ಅವಕಾಶ ಕೊಟ್ರೆ ಅವ್ರು ಹೇಳೋದೆಲ್ಲ ಸುಳ್ಳು ಒಂದು ಸಿದ್ಧ ಮಾಡ್ತೀನಿ ಅಂದ್ರ. ಆಗ್ಲಿ ಅಂದ್ರ ಗಜದಂಡ ಸ್ವಾಮಿಗಳು. ಅವಾಗ ಅವ್ರಿಗೆ ವಾದ ಮಾಡಿದ್ರಂತ. ಯಾರಿಗೆ? ಗಜದಂಡ ಸ್ವಾಮಿಗಳು 90 ವಯಸ್ಸಿನವರು, ಇವರು ಸಣ್ಣವರು. ಸುಬ್ಬಯ್ಯ ಶಾಸ್ತ್ರಿಗಳು. ಆ ಸುಬ್ಬಯ್ಯ ಶಾಸ್ತ್ರಿ ಒಮ್ಮೆ ಅವ್ರು ಬಹಳ ಪಕ್ವಗೊಂಡಿದ್ರು. ಹೌದು, ಗುರು ಸಿದ್ಧಾರೂಢ ಹೇಳೋದೇ ಸತ್ಯ, ನಾನು ಸೋತೆ ಇಷ್ಟು ವರ್ಷದ ಅಂತೇನೋ ಹೇಳಿದರಂತ. ಅವಾಗ ಇವ್ರಿಗೆ ಎಷ್ಟು ಇದು ಗುರು ಸಿದ್ಧಾರೂಢರಿಗೆ. ಅವಾಗ ಸಿದ್ಧಾರೂಢ ಗದ್ದಂಡ ಸ್ವಾಮಿಗಳವನ್ನ ಕರೆದು, ಏನ್ ನೀನು ಜನ್ಮದಲ್ಲಿ ಬ್ರಹ್ಮಜ್ಞಾನ ಪಡಿಬೇಕಂತೆ, ಅದು ಆಗಿ ಹೋಗೈತಿ ನಿನಗ. ಬ್ರಹ್ಮ ವಸ್ತುವಿನಲ್ಲಿ ಆರೂಢನಾಗಿ ನೀನು, ಆದ್ದರಿಂದ ಇವತ್ತಿನ ಹೆಸರು ಎಂದು ಸಿದ್ಧಾರೂಢ. ಹೋಗು, ಜಗತ್ತನ್ನ ಕಲ್ಯಾಣ ಮಾಡುವಂತ. ಮುಂದ ಸುಬ್ಬಯ್ಯ ಶಾಸ್ತ್ರಿಗಳು ದೇಹ ಬಿಟ್ರು. ಅದ್ವಿತೀಯ ಪಂಡಿತರು. ಅವರೇ ಮುಂದ ಸಿದ್ಧಾರೂಢ ಹೇಳೋದು, ಅವರೇ ನಮ್ಮ ಶಿವಪುತ್ರ ಸ್ವಾಮಿಗಳಾಗಿ ಜನ್ಮ ತಾಳಿದ್ರಂತೆ. ಗುರುಗಳ ಹತ್ರ ಸಕಲ ಶಾಸ್ತ್ರಗಳನ್ನು ಅರ್ಧ ಗೊತ್ತಿತ್ತು ಅವರಿಗೆ, ಆದ್ರೆ ಅದು ಮರೆಯಾಗಿ ಹೋಗಿರ್ತದ. ಗುರುವಿನ ಹತ್ತು ಬಂದ ಮೇಲೆ ಕಣ್ಣು ತೆರೀತದ. ಇಲ್ಲಿ ಒಂದೆರಡು ನುಡಿಗಳನ್ನ, ಗುರುಗಳ ಮಾತುಗಳನ್ನ ಕೇಳಿದರೆ ಒಮ್ಮೆಗೆ ಜ್ಞಾನ ಆಗ್ತದೆ. ಶಾಸ್ತ್ರದ ಉಪಾಸನೆ, ಶಾಸ್ತ್ರಾಧ್ಯಯನ ಅದು ಬೇರೆ, ಬ್ರಹ್ಮಜ್ಞಾನ ಒಂದು ಬೇರೆ. ಶಾಸ್ತ್ರ ಕೆಲವರಂತೂ ಶಾಸ್ತ್ರಗಳೇ ಅದಕ್ಕೆ ದಾರಿ ಅಂತ ಕೆಲವರು ಹೇಳ್ತಾರೆ, ತಪ್ಪೇನಲ್ಲ. ಆದರೆ ಶಾಸ್ತ್ರ ಮೀರೇ ಹೋಗ್ಬೇಕು. ಶಾಸ್ತ್ರದ ವಾಸನ ಇರುವಂಗಿಲ್ಲ. ಪ್ರಬಲ ವಾಸನೆಗಳು 3: ದೇಹ ವಾಸನೆ, ಲೋಕ ವಾಸನೆ, ಶಾಸ್ತ್ರ ವಾಸನೆ. ಅದರಲ್ಲಿ ಶಾಸ್ತ್ರ ವಾಸನೆ ಬಹಳ ಪ್ರಬಲ ಅಂತ ನಮ್ಮ ಗುರುಗಳು ನನಗೆ ಪದೇ ಪದೇ ಹೇಳ್ತಿದ್ರು. ಶಾಸ್ತ್ರ ವಾಸನ ಬಹಳ ಪ್ರಬಲವಾದದ್ದು. ಎಲ್ಲರ ನೀವು ನಿಮ್ಗೆ ಗೊತ್ತಿದ್ದ ಶಾಸ್ತ್ರ ಯಾರು ಹೇಳಕತ್ತಿದ್ರ ಅಲ್ಲಿ ಮೂಗ್ ತೋರಿಸ್ಬೇಕ ಅನ್ಸೋದಿಲ್ಲ. ಯಾರು ಏನ್ ಮಾತಾಡ್ತಿದ್ರ ಶಾಸ್ತ್ರ ವಾಸನ. ಇವು ಮೂರನ್ನು ಮೀರಿದ್ದಲ್ಲ ದೇವರು. ದೇವರಿಗೆ ಯಾವ ವಾಸನ? ಮನುಷ್ಯನಿಗೆ ಅಂತಃಕರಣಕ್ಕ ವಾಚನ. ಅಂತಃಕರಣ ಮನುಷ್ಯ ಅಹಂಕಾರವನ್ನ ಮೀರಿ ಪರಮಾತ್ಮ, ಅದು ವಾಸನ ಆಗೋದಿಲ್ಲ. ದೇವರು ವಾಸನ ಅಲ್ಲ, ದೇವರು ಸತ್ಯ. ಅದನ್ನ ಅನುಭವಿಸಿದ ಮೇಲೆ ನಮಗೂ ವಾಸನೆಗಳು ಹೋಗ್ತಾವು.
ಯಾವ್ದು ಅನುಭವಿಸಿದ ಮೇಲೆ? ಸತ್ಯವನ್ನ ಯಾವಾಗ ಅನುಭವಿಸ್ತೀವೋ ಅವಾಗ ಎಲ್ಲಾ ವಾಸನೆಗಳು ಹೋಗಿ ಬಿಡ್ತಾರೆ. ವಾಸನ ಇರೋದು ಮನಸ್ಸಿನಲ್ಲಿ, ಅಹಂಕಾರ. ಅದು ವಾಸನ ಅನ್ನೋದು ದೇವರನ್ನೋದು ಮನಸ್ಸೂ ಅಲ್ಲ, ಅಹಂಕಾರವೂ ಅಲ್ಲ. ಅದು ಹುಟ್ಟಿಲ್ಲ, ಸಾವಿಲ್ಲ. ಅದನ್ನ ಏನು ಸುಮ್ಮನೆ ನೀವೇನು ಅನ್ಕೊಂಡಿದ್ರು ಅದು ಏನು ಅಲ್ಲ. ಕೇವಲ ಸಚ್ಚಿದಾನಂದ ಅಂತ ಇವ್ರ ಹೆಸರು ಕೊಟ್ಟ ಶಂಕರಾಚಾರ್ಯ ಅಂತವ್ರು ಅದು ಸಚ್ಚಿದಾನಂದ. ನಿಜವಂದ್ರೆ ಹೇಳಿಲ್ಲ, ಚಿದಾನಂದ ರೂಪ ಶಿವೋಹಂ. ನೀವು ಅಂತ ಸ್ವರೂಪ. ಅದನ್ನು ವಾಸನ ಹೆಂಗ್ ಮಾಡಾಕ್ ಬರ್ತದೆ? ಎಲ್ಲಿ ಮನಸ್ಸಿರ್ತದ, ಎಲ್ಲಿ ಅಹಂಕಾರ ಇರ್ತದ, ಅಲ್ಲಿ ವಾಸನ ಇರ್ತದೆ. ಅಹಂಕಾರವೇ ನಷ್ಟ ಆದ ಹೋದ್ಮೇಲೆ ಇನ್ನಿವರು ಶಿಶುನಾಳ ಸೆರೆ ಅವ್ರಿಗೆ ಪವಾಡ ಸಿದ್ಧಿಗಳು ಬಂದು ಬಿಟ್ಟಿರ್ತಾವೆ. ಉಪಾಸಕರಿಗೆ, ಯೋಗಿಗಳಿಗೆ ಬಂದಿರ್ತಾವೆ. ಆ ವಾಸನ ಅವ್ರು ಹೇಳ್ದ, ಅದಕ್ಕೆ ಹೇಳೋದು ಅವರೊಂದು ಪದ ಹಾಡ್ಯಾರಲ್ಲ, ನಾನಾ ಎಂಬುದು ನಾನಲ್ಲ, ಎಲ್ಲ ವಾಸನೆಗಳ ಗೂಡು ನಾನು, ಇಡೀ ಜನ್ಮದ ಗೂಡು ನಾನು, ನಮ್ಮ ದೇಹದ ಗೂಡು ನಾನು, ಅಲ್ಲಿಂದನ ಬಂದಿರ್ತೀನಿ. ಏನು ಅವು ಹಂಗ ಜನ್ಮದಲ್ಲಿ ಸುತ್ತ ಹಾಕುವಂತ ಇರ್ತಾವ. ಅದಕ್ಕ ನನಗೆ ಜನ್ಮ ಬ್ಯಾಡ ಅಂದ್ರೆ ಕೇಳೋದಿಲ್ಲ. ಹಿಂಗ ಗುರುವಿನಿಂದ ಅನುಗ್ರಹಿಸಿ ವಾಸನಾರಹಿತವಾದ, ವಾಸನ ಮುಟ್ಟೇ ಇಲ್ಲ ಪರಮಾತ್ಮನಿಗೆ. ವಾಸನೆ ಅನ್ನೋದು ಸುಳ್ಳು. ಅಂತ ಪರಮಾತ್ಮನನ್ನು ಯಾವಾಗ ಅನುಭವಿಸ್ತೀವೋ ಅವಾಗಿನ ಜನ್ಮ ಇಲ್ಲ, ಏನು ಇಲ್ಲೇ ಈಗಲೇ ಮುಕ್ತರಾಗಿ ಬಿಡ್ತೇವೆ. ಇವು ದೇಹಾದಿಗಳಿದ್ರು ಇನ್ನು ಅದನ್ನು ಸ್ಪರ್ಶ ಆಗೋದು ವಾಸನೆಗಳಿಂದ ಹಂಗಾಗ್ತಿರ್ತದೆ. ಅದಕ್ಕ ನನಗೆ ಪದೇ ಪದೇ 3-4 ಸಲ ಹೇಳಿದರು ಗುರುಗಳು. ಅದರಲ್ಲಿ ಬಹಳ ಪ್ರಬಲ ವಾಸನ ಶಾಸ್ತ್ರ ವಾಸನ. ಶಂಕರಾಚಾರ್ಯ ಹೇಳ್ಯಾರ್ರಿ, ಹುಷಾರ್ ಅಂತ ಹೇಳ್ತಿದ್ದಾರೆ ನನಗೆ. ಏನಂತ? ಶಂಕರಾಚಾರ್ಯ ಅಂತವ್ರ ಜಾಲಂ ಮಹಾರಣ್ಯಂ, ಇದು ಶಾಸ್ತ್ರ ಐತಲ್ಲ, ಶಬ್ದದ ಜಾಲ. ಮಹಾರಣ್ಯಂ, ಅರಣ್ಯದಲ್ಲಿ ಹೋದಂಗ ಅರಣ್ಯದರ್ಶಕ್ಕೂ ಎತ್ತ ಮಾರ್ಗ ಏನೋ ತಿಳಿದೇ ಇಲ್ಲ, ಅಷ್ಟು ತೀವ್ರವಾದಂತ ಶಾಸ್ತ್ರ ವಾಸನ ಅವರ ಹೇಳ್ಯಾರ್ರಿ ಶಂಕರಾಚಾರ್ಯ. ಹಂಗ ವಾಸನ ಇಟ್ಕೋಬೇಡ್ರಿ ಅಂತಿದ್ರ ಅವ್ರು. ಮತ್ತ ಬ್ರಹ್ಮ ವಸ್ತು ಜ್ಞಾನ ಆದ್ರ ವಾಸನ ಇರುವುದಿಲ್ಲ, ವಾಸನ ಇತ್ತಂದ್ರ ಬ್ರಹ್ಮ ಜ್ಞಾನ ಆಗುದಿಲ್ಲ. ಏನ್ ಮಾಡೋರು ಹೇಳ? ಈ ವಾಸನ ಇಟ್ಕೊಳ್ಳೋರು ಬ್ರಹ್ಮ ಜ್ಞಾನ ಪಡೆಯೋರು, ವಾಸನ ಇಟ್ಟೋರು ಮುಂದೆ ಪಂಡಿತರೋ ಮತ್ತೊಂದು ಆಗಬಹುದು. ಉಳಿದವ್ರಿಗೆಲ್ಲಿ ಅದಕ್ಕ ಅಂಥವ್ರಿಗೆಷ್ಟು ನಿಷ್ಠುರವಾಗಿ ಹೇಳ್ತಾರೆ ಶಂಕರಾಚಾರ್ಯರು. ಅವನು ಬೇಕಾದಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ, ಕೋಟಿ ಜಪವನೆಸಗಿ ಬಲು ತಪವನೇ ಮಾಡಿ, ತತ್ವದ ಉಪದೇಶ ಅಂದ್ರೆ ಬ್ರಹ್ಮನೇನು ಅಂತ ಎಲ್ಲಿವರೆಗೆ ಅರಿಯೋದಿಲ್ಲ, ಜನ್ಮಗಳು ಬಿಡೋದಿಲ್ಲ. ಅದಕ್ಕೆ ನಮಗೊಂದು ಸಲ ಹಾಗ ಅನಿಸ್ತದೆ. ಎಷ್ಟೋ ಜನ ಮಂತ್ರ ಏನದು ಜಪಗಳನ್ನಾಗ್ಲಿ ನಾದಗಳನ್ನಾಗ್ಲಿ ಬದುಕಿನ ತುಂಬೆಲ್ಲ ಮೈಗೂಡಿಸ್ಕೊಂಡಿರ್ತಾರೆ. ನಮಗ ಆಶ್ಚರ್ಯ ಆಗುದಿಲ್ಲೇನು? ದೇಹದ ಕಣಗಳು ಮಂತ್ರವನ್ನ ಇದನ್ನ ಮಾಡ್ತಾವ, ಸ್ಪಂದಿಸ್ತಾವು ಅಂದ್ರೆ ಎಷ್ಟು ದೊಡ್ಡದು ಅನ್ಸುತ್ತೆ. ಸ್ವಾಮಿ ರಾಮತೀರ್ಥರನ್ನುವಂಥವ್ರು ಯಾವಾಗ್ಲೂ ತಾನು ಮಲಗಿರ್ಲಿ ಬಿಡ್ಲಿ ರಾಮ ಅಂತಿತ್ತು ಅಂತ ಹೇಳ್ತಾರೆ. ಅದೆಲ್ಲ ವಾಸನ ಅಲ್ಲೇನು? ದೇವ್ರ ಯಾಕೆ? ದೇವರಲ್ಲಿ ಏನು ವಾಸಿದೆ ಪಕ್ಕ ಗೊತ್ತಿರ್ಬೋದು. ಅವುಗಳಿಂದ ಹೆಚ್ಚು ವಾಸನ ಯಾವಾಗರಿಂದ? ಜಪ. ಅವೇ ಕೋಟಿ ಜನ್ಮಗಳು ಮಾಡಿರ್ಲಿ ಅವನು. ನಾವು ನಾಮಸ್ಮರಣ ತಪ್ಪಲ್ಲ, ಕೆಟ್ಟಲ್ಲ. ಜನ್ಮವನ್ನ ಪರಿಹಾರ ಮಾಡೋದಕ್ಕ, ಅಂತಃಕರಣ ದೇವಮಯ ಮಾಡೋದಕ್ಕೆ ಅವಿಷ್ಟು ಸಾಧನ ಹೌದು. ಯಾವುದು ಅವನು ಇಟ್ಕೊಂಡು ಹೇಳೋದು, ತೋರದಯ್ಯೋ ಸುಖ ತೋರದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಂತಿಲ್ಲದೆ. ನಮಗೆ ಯಾವ್ದಾರ ಮಾಡ್ತಿರ್ತೀವಲ್ಲ ಸಾಧನನ, ಅಭಿಮಾನ ಬೆಳೆದ್ಬಿಡ್ತದೆ, ವಿಪರೀತ ಅಭಿಮಾನ ಬೆಳೆದ್ಬಿಡ್ತದೆ. ಯಾರ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಹೆಂಗ ಕತ್ತಿದಾಕತ್ತ. ಈ ನಾಯಿಗಳು ನೋಡಿದ್ರೆ ಎಲ್ಲರ ಸುಮ್ನೆ ಅದಕ್ಕೇನ್ ಬೇಕಾಗಿಲ್ಲ, ಎಲ್ಲರ ಒಂದ್ ಶಬ್ದ ಹೆಂಗೋದು ಕಿವಿ ನೆಚ್ಕೊಂಡು ನಿಂತ ಹಂಗ ನಾವು ಯಾವ್ದಾರ ವಿಷಯದಲ್ಲಿ ಇದೀವಿ ಬಂದು ಯಾರೋ ಅವ್ರು ಮಾತಾಡೋಣ ಬಂದೇ ಬಿಡ್ತೀವಿ. ಅದ್ರಲ್ಲಿ ಭಾಗವಹಿಸ್ಬೇಕಂತ ಶಾಸ್ತ್ರ ಜಲ್ದಿ ಭಾಗವಹಿಸ್ಬೇಕು. ಅದರಲ್ಲಿ ಯಾರ್ದಾರು ತಪ್ಪು ಗೊತ್ತಾಗ್ಬಿಟ್ರ ಇವನು ಕುಂದ್ರಸ ಕೊಡಲ್ಲ.
ಶಾಸ್ತ್ರ ತಪ್ಪು ಮಾತಾಡ್ತಾನಂತ ಇಷ್ಟು ಗೊತ್ತಾದ್ರೆ ಸಾಕು, ಅವ್ನು ಹಿಂಗ್ ಗಿನಿಗಿರಾಗಿ ಅಲ್ಲಿ ಹೋಗೇ ಬಿಡ್ತಾನೆ ಏನದು ಅಂತ ಹೇಳಿ. ಅಷ್ಟು ಬಲವಾದದ್ದದು. ಅದಕ್ಕೆ ಅದು ಹೋಗ್ಬೋದು. ಅದು ಮತ್ತವರು ಹೇಳ್ಯಾರ, ಶಂಕರಾಚಾರ್ಯ ಹೇಳ್ಯಾರಂತ ಪದೇ ಪದೇ ಹೇಳೋರು ನನಗೆ. ನಮಗೂ ಶಾಸ್ತ್ರದ ಹುಚ್ಚಿತ್ತ ಅಂತ ಕಾಣಿಸ್ತದ. ಹೇಳ್ತಿದ್ದಾರೆ ಅವ್ರು ನನಗೆ ಆಗ್ಲಿಲ್ಲ, ಶಂಕರಾಚಾರ್ಯ ಅಂತ ಅವ್ರು ಹೇಳ್ಯಾರ ಅಂತಿದ್ರು. ಅದು ಈಗೇನ್ ಕಲ್ತಿರ್ತಿರಲ್ಲ, ಇದೇ ಮತ್ತು ವಾಸನ ಆಗುದು. ಕೇಳಿರ್ತಿರಲ್ಲ, ಕೆಲವು ಸಲ ಚಿಂತನ ಮಾಡಿದರೆ ವಾಸನ ಉಳಿಯುವುದಿಲ್ಲ. ಚಿಂತನ ಮಾಡಿದ್ರೆ, ಕೇಳಿ ಕೇಳಿ ಸಂಗ್ರಹ ಮಾಡಿದ್ರೆ ಬಲವಾದ ವಾಸನೆ ಆಗುತ್ತೆ. ನೆನಪಿಟ್ಕೊಳ್ಳೋದು ವಾಸನ. ಅದು ಏನ್ ಮಾಡಿ ಪದೇ 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 ಸ್ಮರಿಸ್ತದೆ. ಶಾಸ್ತ್ರನ ಅನುಭವ ಅಲ್ಲ. ಈ ಶಾಸ್ತ್ರ ಇರೋದು ನಮಗ ಅನುಭವದಲ್ಲಿ ನಿಲ್ಲಿಸಿ ಹೋಗಿ ಬಿಡ್ತದೆ. ಅಲ್ಲೆಲ್ಲಿ ಶಾಸ್ತ್ರ? ನಿದ್ದೆ ನಿಮ್ದು ಏನೇನು ಪ್ರಾಪಂಚಿಕ ವ್ಯವಹಾರ ಎಲ್ಲ ಇರ್ತಾವು, ನಿಂತು ಬರೋ ತನಕ ಇರ್ತಾವು. ನಿಂತು ಬಂದ್ರೆ ಎಲ್ಲಿ ಇರ್ತಾವು? ಹಂಗ ಬ್ರಹ್ಮಜ್ಞಾನದಲ್ಲಿ ಯಾವ ವಾಸನೆಯೂ ಇಲ್ಲ. ಎಷ್ಟು ಚಂದ ಹೇಳೋದಿಲ್ಲ, ಹಂಗಿರ್ಬೋದು ಪ್ರಬಲ ವಾಸನ. ಮನಸ್ಸು ಹೆಂಗ್ ಮಾಡ್ತದೆ? ಕಪಟ ಒಳಿದು ಕೋಟಿ ಜಪವನೇ ಸರಿ. ಮುಂದೆ ಬರ್ತದೆ ನಿಮ್ಗ ಆ ಸೂತ್ರ. ಜಪ ಮಾಡುವಾಗ ಕಪಟತೆ ಇಲ್ಲ. ಕಪಟ ಒಳಿದು ಕೋಟಿ ಜಪವನೇ ಸರಿ. ಈ ಮಂತ್ರ ಇರ್ತದಲ್ಲ, ಮಂತ್ರ ಅದು ಎಷ್ಟು ಅಕ್ಷರದ ಮಂತ್ರ ಅಷ್ಟು ಕೋಟಿ ಮಾಡ್ತಾರೆ. ಪಂಚಾಕ್ಷರಿ, ಷಡಕ್ಷರಿ, ತ್ರಯೋದಶಾಕ್ಷರಿ ಇಷ್ಟೆಲ್ಲ ಅದಾವ. ರಾಮನ ಮಂತ್ರ ಮಾಡೋರು 13 ಕೋಟಿ. ಅವಾಗ ನಾನು ಇದ್ದೆ, ಕೃಷ್ಣಾಬಾಯಿ ಅವರು ಯಾವ್ದದು ರಾಮದಾಸ ಆಶ್ರಮ ಕನ್ನಂಗಡ್, ಅಲ್ಲಿ ಜಪ ಇದನ್ ಮಾಡಿದರು, ಯಜ್ಞ ಮಾಡಿದ್ರು. ಜಪಯಜ್ಞ ಅಂತಾರ ಅದಕ್ಕೆ. 13 ಕೋಟಿ ಜಪಯಜ್ಞ ಮಾಡ್ಬೇಕನ್ನೋರು. ಒಬ್ಬೊಬ್ಬರದು 13 ಕೋಟಿ ಆದ್ರ 1000 ಜನ ಇದ್ರೆ ಎಷ್ಟಾಗ? ಹಿಂಗ ಲೆಕ್ಕ ಹಾಕಿ ಎಷ್ಟೋ ಕೋಟಿ ಜಪಯಜ್ಞ ಮಾಡಿಸಿದ್ರು. ಆದ್ರೆ ನನಗೆ ಗೊತ್ತಿತ್ತು, ನನಗದೆಲ್ಲ ಗೊತ್ತಿತ್ತು, ಪತ್ತೆ ಇತ್ತು, ಹೋಗ್ಲಿಲ್ಲ. ಹೋಗ್ಬೇಕಂತ ಅನಿಸ್ಲಿಲ್ಲ. ಅದು ದೊಡ್ಡ ಪುಣ್ಯ. ಪುಣ್ಯ ಅಂತ ಈಗ ಅನಿಸ್ತದ. ಜ್ಞಾನ ಗೊತ್ತಾದ ಮೇಲೆ ಮಧ್ಯೆಗೆ ಅನಿಸ್ತದ ಒಂಥರ ಆವೇಶ. 13,000 ಕೋಟಿ, 20,000 ಕೋಟಿ ಜಪಯಜ್ಞ ಮಾಡೋದು ತಪ್ಪಲ್ಲ, ಕೆಟ್ಟಲ್ಲ. ಸಾಧನೆಯಾಗ ಅತ್ಯಂತ ಶ್ರೇಷ್ಠವು. ಅದನ್ನು ಇವರು ಅಲ್ಲಗಳಿತಾರಲ್ಲ. ಕೋಟಿ ಜಪವನೆಸಗಿ ಬಲು ತಪವನೇ ಮಾಡಿ. ತಪಸ್ಸು ಮಾಡೋರು ಬಾಳ್ತು, ತಪಸ್ವಿಗಳು ಬಾಳ್ತು. ನಮ್ಮ ದೇಶದಲ್ಲಿ ತಪಸ್ವಿಗಳಿಗೆ ಲೆಕ್ಕವೇ ಇಲ್ಲ. ಅಷ್ಟು ಜನ ತಪಸ್ವಿ. ಬರೇ ಅವರು ಜ್ಞಾನೇಶ್ವರ ಇದ್ರಲ್ಲ, ಜ್ಞಾನೇಶ್ವರ ಇದ್ದಾಗ ಅವರು ಮಣ್ಣು ಹೋಗಿದ್ವಲ್ಲ ಅವ್ರ ಸಮಾಧಿಗೆ, ಶಾಂಗದೇವ 1800 ವರ್ಷ ಬದುಕಿದ್ದ ಅಂತ ಕರೆದ. ಅವನು ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ದ, ಹುಲಿ ಕೂತ್ಕೋತಿದ್ದ, ಸರ್ಪ ಕೈಯಲ್ಲಿ ಹಿಡ್ಕೊಂಡು ಇದಕ್ಕೆ ಹಂಗ ಕುದುರೆ ಹೊಡಿತಾರ ಹಂಗ ಮಾಡ್ತಿದ್ದ ಅಂತ ಹೇಳ್ತಾರೆ. ಆಶ್ಚರ್ಯಲ್ಲೇ ನೀವು. ಯಾವ ಜನಗೆ ಸಾಧ್ಯ? ಈಗಂತೂ ಒಬ್ಬರು ನೋಡಕ್ ಸಾಧ್ಯ. ಹಂಗ ಮಾಡಿದವ್ರು ಒಬ್ಬರು ನೋಡಕ್ ಸಾಧ್ಯ. ನೀವು ಹಂಗ ನೋಡೋದು, ಅದನ್ನ ಮಾತಾಡೋದು ಮತ್ತೆ ಹೊಳ್ಳಿ. ಅದೇನ ಜನ್ಮ ಜನ್ಮಗಳನ್ನು ಇಡ್ತಾರೋ. ಸಿದ್ಧಾರೂಢಿದ್ದಾಗ ಗರ್ಗದ ಮಾಡಿ ಇವರಿದ್ರಲ್ಲ ನಾಗಲಿಂಗ ಸ್ವಾಮಿಗಳು, ಕಿಸಾನ್ ಸರಿ 700 ವರ್ಷ ಬದುಕಿದ್ರಂತ ಬೂದಿ ಸ್ವಾಮಿ. ಇವ್ರು ಅವನಿಗೆ ಜೀವಗಳ ಅಂದ್ರ, ಅವರು ಮಾತಾಡ್ಲಿ ಜೀವಗಳ ಮಲದ ಗಾಡಿಗೆ ಹೊತ್ಕೊಂಡ್ ಇರಾಕ್ ನೀನೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಏನು ಅಂದ್ರಂತ. ಹಂಗಾರೆ ಬಿಡ್ಲೇನಂತ ಬೇರೆ ಕೇಳ್ತೀಯ ನೀನು? ಮಲದ ಬಾಂಡ ಹೊತ್ಕೊಂಡು ಎಷ್ಟು ದಿವಸ ನಾಚಿಗಿಲ್ಲೇನು ಅಂದ್ರ. ಅವೆಲ್ಲ ದೇಹ ದಂಡಿಸುತ್ತ ತಪಸ್ ಮಾಡಂದ ಬರ್ತಾವೇನು? ಸಾಧ್ಯ ಐತೇನು? ಅವ್ರಿಗೆ ಮರಣ ಬರೋದು ಗೊತ್ತಾಗೋದು, ಅದನ್ನ ಬೀಳಿಸ್ಬಿಡೋ. ಇಂಥವ್ರು ಆಗ್ಯಾರ. ಅದನ್ನ ಇವರು ನೀನು ಅದು ಬಹಳ ರಮ್ಯ ಅನ್ಸುತ್ತೆ, ಆದ್ರೆ ಜನ್ಮ ಒಳ್ಳೇದೆ, ಜನ್ಮ ಒಳ್ಳೇದೆ ಅಲ್ಲ ಅಂತಾರೆ. ಕಪಟ ಒಳಿದು ಕೋಟಿ ಜಪವನೆಸಗಿ. ಇದು ಜ್ಞಾನ ನಿಷ್ಠರಿಗೆ ಬಹಳ ಅಮೃತ ಅನ್ಸುತ್ತೆ, ತಪೋನಿಷ್ಠರಿಗೆ ಬಹಳ ಬೇಜಾರಾಗುತ್ತೆ, ಸಿಟ್ಟು ಬರ್ತದೆ. ಬರುವುದಿಲ್ಲೇನು? ಕಪಟ ಒಳಿದು ಕೋಟಿ ಜಪವನೆಸಗಿ ಬಲು ತಪವನೇ ಮಾಡಿ.
ತತ್ವದುಪದೇಶ ಒಡೆಯದಿರೆ ತೋರದಯ್ಯೋ. ಮತ್ತ ಅದನ್ನ ಹೇಳಿದೀಗ ಅಣಿಮಾದಿ ಸಿದ್ಧಿಗಳಂದ್ರಲ್ಲ, ಅಣಿಮಾದಿ ಸಿದ್ಧಿಗಳ ಅಂಗಮಾಗಿ ನಮ್ಮ ದೇಹವೇ ಜೀವನೇ ಅದಾಗ್ಬಿಡುತ್ತೆ. ಕರ್ಮೆಲೋಕ ಡಂಗೊರವೆನಿಸಿ, ನಮಗಂತೂ ಒಂದಲ್ಲ ಗೊತ್ತಿರೋದು, 7 ಲೋಕ ಗೊತ್ತಿರೋದು. ಕರ್ಮೆಲೋಕ ಡಂಗುರವೆನಿಸಿ ಏನಿದ್ರು ಬೇಕಾದಷ್ಟು ಪವಾಡಗಳನ್ನ ಮಾಡ್ಲಿ, ಅವನು ಮಹಾತ್ಮ ಅಲ್ಲ, ಅವನು ಬ್ರಹ್ಮಜ್ಞಾನಿ ಅಲ್ಲ. ನಮಗ ಇರ್ತತೆ ಅದನ್ನ ತಿಳಿಸೋದಕ್ಕೆ ಹಂಗ ಹೇಳ್ಯಾರ. ಅದು ಅಲ್ಲ ಇಲ್ಲ ಕೆಟ್ಟದ್ದು ಅಂತ ಹೇಳಿ ಮುಂದೆ ಏನ್ ಹೇಳ್ತಾರ, ಅರಿಯದೆ ಕೋಟಿ ಜಪವನ್ನಿದಾಯ್ತಲ್ಲ ಹೇಳಿ, ಅಣಿಮಾದಿ ಅಷ್ಟಸಿದ್ಧಿಗಳು ಅಂಗ ಮಾಡಿ ಪೆರ್ಮೆಲೋಕ ಡಂಗುರವೆನಿಸಿ ತೋರದೇನೋ ಸುಖ ತೋರ. ಬಹಳ ಜನ ಮಹಾತ್ಮರದು ಬಹಳ ರಮ್ಯ ಅನ್ಸುತ್ತೆ, ಬಹಳ ಉತ್ಸಾಹ ಅಂತದೊಂದು ಯಾಕೆ ಇರಬಾರ್ದು ನಮ್ಗ? ಹಿಂಗ ಕೈ ಮಾಡಿದ ಕೂಡಲೇ ಹಿಂಗ, ಕಾಲ್ ಮಾಡಿದ ಕೂಡಲೇ ಹಂಗ ಯಾಕೆ ಅವರು ಯಾರಿಗೆ ಅನ್ಸೋದಿಲ್ಲ ಹೇಳು? ಒಬ್ಬ ದೊಡ್ಡ ಶ್ರೀಮಂತಂದು ವರ್ಣನ ಮಾಡಿದ್ರೆ ನೀವು ಶ್ರೀಮಂತರಂತ ಯಾಕೆ ಅನಿಸ್ಬಾರ್ದು ಅಂತ ಅನ್ಸೋದಿಲ್ಲ? ನಾವು ಶ್ರೀಮಂತರ. ಮತ್ತೆ ಕೆಲವು ಸಿದ್ಧಿಗಳದಾವಂತ ಹೇಳ್ತಾರೆ, ವಾಕ್ ಸಿದ್ಧಿ, ನೇತ್ರ ಸಿದ್ಧಿ ಎಲ್ಲ ಅದಾವಲ್ಲ. ಅವನೇನ್ ಮಾತಾಡ್ತಾನಲ್ಲ ಆಗೇ ಬಿಡುತ್ತೆ. ನಿಮ್ಗೂ ಹಂಗ ಅನ್ಸೋದಿಲ್ಲ? ಅನಿಸುತ್ತಿಲ್ಲ? ನಾನೇನ್ ಮಾತಾಡ್ತೀನಿ ಅದು ಆಗಿಬಿಡುತ್ತೆ. ನನ್ನ ಮಾತು ಯಾರು ನೀಡ್ತಾರ ಅವ್ರು ಮುಗಿದ ಕತೆ. ಇಲ್ಲೇನ್ ಬಾಳ ಜನ ಮಹಾತ್ಮದ ಪವಾಡಗಳು ಹಂಗೆ ಅದಾವ. ಸುಮ್ಮನೆ ಸ್ವಾಮಿಗಳನ್ನ ಬೈದ್ರೆ ಸಾಕು, ಅವ್ನು ಮುಗಿತೇ ಒಂದ್ ಕತೆ. ಇವೆಲ್ಲ ಸಿದ್ಧಿಗಳು, ವಾಕ್ ಸಿದ್ಧಿ, ಬೇಕಾದಷ್ಟು ಸಿದ್ಧಿಗಳಂತ. ಇದೇನ್ ಬ್ರಹ್ಮಜ್ಞಾನ ಅಲ್ಲ ಅಲ್ಲ. ಬಹಳ ಆಶ್ಚರ್ಯ ಅದು. ಅದು ಸ್ವಲ್ಪ ಹಿಂಗ ಒಂದು ಸಣ್ಣದು ಈ ಕೂದ್ಲೈತಲ್ಲ ಅದರಲ್ಲಿ ಸಹಸ್ರ ಭಾಗ ಮಾಡಿದ್ರ ಅಷ್ಟು ಸಹಿತ ಬಂದ್ರು ಬ್ರಹ್ಮಜ್ಞಾನ ಆಗುದಿಲ್ಲ. ಅವುಗಳ ಮೇಲೆ ಅಭಿಮಾನ ಬೆಳಿತೈತಿ ಭಯಂಕರ. ಇಲ್ಲಿ ಏನೇ ಹೇಳಿ ನಿನಗೆ ಅಂದಿದ್ದೆಲ್ಲ ಆಗಕತ್ತಿ, ಏನ್ ಮಾಡ್ತೀಯ ನೀನು? ಗುರುಗಳ ನಿಮಗ್ ಗೊತ್ತಿಲ್ಲ, ನಾನು ಅಂದಿದ್ದೆಲ್ಲ ಆಕತಿ, ಗುರುಗಳಿಗೆ ಬೇಕಾದ್ರೆ ಹೇಳಕ್ ಇಲ್ಲ. ಅಂತವ್ರ ಅಪ್ಪವ್ರಂತ ಬರ್ತಿದ್ರು, ನಾಯಿ ಮರಿ ಆಗ್ಬಿಡ, ಬೆಕ್ಕಿನ ಮರಿ ಅಂತವಲ್ಲ ಹಂಗಿರ ಅಪ್ಪ. ಯಾವ ಸಿಕ್ತಿ ಯಾವ ಪವಾಡ ಮತ್ತ ಅವ್ರ ಏನ್ ಹಂಗದಿ ಅಂತ ಸುಮ್ ಸರಳವಾಗಿ ಎಷ್ಟು ಜನ ಅವ್ರ ಹತ್ರ ಕಷ್ಟ ಸುಖಗಳನ್ನು ಕೇಳಕ್ ಬರೋರು, ಅದು ಗೊತ್ತಿಲ್ದಂಗ ಆಯ್ತು ಹೋಗ್ಬಿಡ. ಇಂತ ಸಹಸ್ರ ಜನ ನೋಡೀನಿ. ಆದ್ರೆ ಮುಮುಕ್ಷು ಇದಕ್ಕ ಮರಳಾಗ್ಬಾರ್ದು. ಮುಮುಕ್ಷು ಮರಳಾದ್ರೆ ಬ್ರಹ್ಮಜ್ಞಾನ ಹೆಂಗಾಗ್ತಾನ? ಏನ್ ನಿನಗೆ ಇನ್ನಷ್ಟು ಆಯುಷ್ಯ ಕೊಟ್ಟಿನೋ ಹಿಂಗೆಲ್ಲ ಅಂದ್ರೆ ಆಯುಷ್ಯ ಮಧ್ಯೆ ಆಯುಷ್ಯ ಸಾಕಾಗೈತಿ. ಮತ್ತ ಆಯುಷ್ಯ ಕೊಡ್ತೀನಿ ಅಂದ್ರೆ ಏನ್ ಮಾಡೋದು ತಗೊಂಡು? ಬ್ರಹ್ಮಜ್ಞಾನಕ್ಕೆ ಆಯುಷ್ಯ ಕೊಡ್ತೀವಿ ಅಂದ್ರೆ ಸರಿ. ಇವ್ರು ಸಿದ್ಧಾರ್ಥ ಹಂಗೆ ಹೇಳ್ತಾರೆ ಯಾರೋ ಶಿಷ್ಯರಿಗೆ, ನಿನಗಿನ್ನ 6 ತಿಂಗಳ ಆಯುಷ್ಯ ಕೊಟ್ಟೆ, ನೀನು ಬ್ರಹ್ಮಜ್ಞಾನ ಪಡಿ ಅಂತ ಹೇಳ್ತಾರ ಅವ್ರಿಗೆ. ಇದನ್ನ ಇದನ್ನ ಹಾಡ್ತಿರಲ್ಲ ಅದ್ರಾಗ ಐತಿ ಯಾವ್ದು ಅಪ್ಪವ್ರಿಗೆ ಎಂದೆ ಅದನ್ನ ಮತ್ತೆ ಹಿಂಗಂತಾರಲ್ರಿ ತಾನು, ಹಸ್ತ ಮುದ್ರೆಯ ತಿದ್ದುವ ಆತನೆ. ಇದು ಸಿದ್ಧಾರೂಢ ಇದ್ರಲ್ಲಿ ಬರುವುದಿಲ್ಲ ನಿಮಗೆ? ಹಸ್ತ ಮುದ್ರೆಯ ತಿದ್ದುವ ಆತನೆ. ಈ ಹಸ್ತ ಮುದ್ರೆ ಅಂದ್ರೆ ಇವೆ, ಹುಟ್ಟೋದು ಸಾಯೋದು ಇವು, ಅದನ್ನ ತಿರ್ತಾನ ಗುರುಗಳು. ಬ್ರಹ್ಮಜ್ಞಾನ ಆಗ್ಬೇಕಂದಿದ್ರೆ ಅಂಥ ಕರ್ಮಗಳು, ಅಷ್ಟು ಬಲವಾದದ್ದು ಕರ್ಮ. ಅಂಥ ಜ್ಞಾನಿಗಳ ದೃಷ್ಟಿ ಬಿತ್ತು ಅಂದ್ರೆ ನಮ್ಮ ಮೇಲೆ ಪಾವನ ಆಗ್ಬಿಡುತ್ತೆ. ನಾವಿನ್ನೂ ಬದುಕಿ ಏನರ ಪ್ರಪಂಚದೊಳಗೆ ನಾನು ಹೆಸರು ಗಳಿಸ್ಬೇಕು, ಮತ್ತೊಂದು ಮಾಡ್ಬೇಕು ಅಂತಿದ್ರೆ ಅವನಿಗಿಲ್ಲ. ಅದಕ್ಕಂತ ಶಿಷ್ಯರು ಬಹಳ ಅಪರೂಪ. ಯಾರಿಗೆ ಬೇಡಾಗಿತ್ತು ಶಂಕರ್? ಒಂದ್ ಸ್ವಲ್ಪ ಹಿಂಗ್ ತಪಸ್ ದೊಡ್ಡದವ್ರು ವಿದ್ಯಾರಣ್ಯರಂತವ್ರು ವಿಜಯನಗರ ಕಟ್ಟಿದರಲ್ಲ, ಅವ್ರಿಗೆ ಗುರುಗಳಾದ ಹಕ್ಕ ಬುಕ್ಕಲ್ಲ, ಅವ್ರಿಗೆ ತಮ್ಮ ತಪಸ್ಸನ್ನ ಜಾರಿ ಎರೆದು ಅವ್ರಿಗೆ ದೊಡ್ಡ ಚಕ್ರವರ್ತಿ ಮಾಡಿದ್ರು. ಅವಾಗ ಅವ್ರಿಗೂ ಅನಿಸ್ತಂತ ನೋಡಂತವ್ರಿಗೂ, ಸಾಬ್ರಿ ಎಷ್ಟು ಹಿಂಸೆ ಮಾಡ್ತಾರಲ್ಲ, ಹಿಂದೂ ಧರ್ಮವನ್ನು ಎಷ್ಟು ಹಾಳು ಮಾಡ್ತಾರಲ್ಲ, ಏನು ಮಾಡ್ಬೇಕಿದಕ್ಕ? ದೈವ ಶಕ್ತಿ ಸಹಾಯ ಮಾಡೋದಿಲ್ಲ ಏನಿದಕ್ಕ ಅನಿಸ್ತವ್ರಿಗೆ. ಮತ್ತು ಬಡತನ ಬೇಕು. ಬಡತನದಾಗ ಏನ್ ರಾಜ್ಯ ಕಟ್ತಾನೆ? ನೀವೊಂದು ಮನೆ ಕಟ್ಟಬೇಕಂದ್ರೆ ಏನೂ ಇಲ್ಲ, ಹೆಂಗ್ ಕಟ್ತೀರಪ್ಪ? ನಿಮ್ ಜೀವನ ಏನ್ ಕಟ್ತೀರಿ? ಅವ್ರಿಗೆ ಹಂಗ ಅನಿಸ್ತಂತ ವಿದ್ಯಾರಣ್ಯರಿಗೆ ಅನಿಸಿ ಹಕ್ಕ ಬುಕ್ಕರಿಬ್ಬರನ್ನ ಕರೆದು ನೀವು ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನಾ ಮಾಡಬೇಕು,
ಅದಕ್ಕೆ ಬರುವ ಶಕ್ತಿಯನ್ನ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಅವ್ರು ಎಷ್ಟು ಸಂತೋಷ ಆಗಿರ್ಬಾರ್ದು. ಅವರು ಪೂರ್ಣ ಇಂಥ ಮಹಾತ್ಮ ಸಿಕ್ಕಿರ್ತೀವರು. ಬ್ರಹ್ಮಜ್ಞಾನಿ ವಿದ್ಯಾರಣ್ಯರು ಬ್ರಹ್ಮಜ್ಞಾನಿ. ಅವರೆಷ್ಟು ಗ್ರಂಥಗಳನ್ನು ಬರೆದ. ಅದರಲ್ಲಿ ಬಹಳ ಪ್ರಸಿದ್ಧ ಗ್ರಂಥ ಜೀವನ್ಮುಕ್ತಿ ವಿವೇಕ ಮತ್ತ ಪಂಚದಶಿ. ಪಂಚದಶಿ ಗೊತ್ತಾರೆ ಗ್ರಂಥ, ಅದು ಅವ್ರದ್ದು ಸಿದ್ಧಾರೂಢ ವಿದ್ಯಾರಣ್ಯ. ಅವ್ರ ಮುಂದೇನೋ ಶಂಕರಾಚಾರ್ಯ ಪೀಠಕ್ಕೆ ಎಷ್ಟನೇ ಗುರುಗಳಾದ್ರು ಅಂತ ಬರ್ತಾರೆ. ನಮ್ಗೆ ಹಿಂದ್ ನೋಡಕ್ ಹೋಗುದು ಕೊಡಕ್ ಆಗಿತ್ತಂತವ್ರಿಗೆ ಅವಾಗ ಮಾಡ್ಯಾರ. ಅವಾಗ ಅವ್ರಿಗೆ ಅನಿಸ್ತಂತ ಪಾಪ ಇವನಿಗೆ ಧನದ ಬಲ ಎಲ್ಲಾ ಶಕ್ತಿಯನ್ನ ಕೊಡ್ಬೇಕು ಅಂತ ಇವ್ರದ್ದಕ್ಕಿತ್ತು. ಅದಕ್ಕೆ ಅವನಿಗೆ ಭಾರಿ ಹೇಳಿದ್ರಂತವ್ರು, ನೋಡು ಇಂಥ ಸಮಯ ನೀನು ರಾಜ್ಯದಲ್ಲಿ ಇರುವಾಗ ಆಜ್ಞೆ ಮಾಡು. ಮೂರು ಅವಾಗ ಅಷ್ಟೇ ಸಣ್ಣ ಸಣ್ಣವು. ವಿಜಯನಗರ ನೋಡಿರಲ್ಲ, ಹಂಪಿ ವಿಜಯನಗರ ಅಷ್ಟು ಏರಿಯಾದಲ್ಲಿ ಎಲ್ಲರೂ ಅವತ್ತು ಲಕ್ಷ್ಮೀಕರಾಗಿರ್ತಂತವ್ರು. ಧನಲಕ್ಷ್ಮಿ. ಆ ಧನಲಕ್ಷ್ಮಿ ಸಾಕ್ಷಾತ್ ನೋಡು 3:30 ಅಂತ ಏನೋ ಬರ್ತಾರ, ಗೊತ್ತಿಲ್ಲ. 3:45 ಗಂಟೆ ಅಲ್ಲ, ಗಳಿಗೆ ಗಂಟೆ ಅಂದ್ರೆ ಎಷ್ಟೊತ್ತಾಗ 3:45 ಬಂಗಾರದ ಮಳೆಗರಿತೆ ನಿಮ್ಮ ರಾಜ್ಯದ ಮೇಲೆ, ನಿನ್ನ ಮನೆ ಮೇಲೆ, ನಿನ್ನ ಅಂಗಳದೊಳಗ, ನಿನ್ನ ಆದ್ಯ ನಿಜ್ಜೆಷ್ಟದವು ಇಷ್ಟು ನಿನಗ. ಯಾರ್ಯಾರು ಅಲ್ಲೆಲ್ಲ ಪ್ರಜೆಗಳಿದ್ದಾರ ಅವ್ರದ್ದು, ಅವ್ರ ಮನೆ ಮೇಲಿದ್ದು ನಿನ್ ಮನೆ ಮೇಲೆ ಅವ್ರದ್ದು. ಹಿಂಗ ಅಂದ್ರಂತ 3:45 ಬಂಗಾರ ವರ್ಷಣ ಆಯ್ತು. ಶಂಕರಾಚಾರ್ಯ ಮಾಡಿಲ್ಲ, ಆ ತಾಯಿ ಪಾಪ ಬಡವಿಗೆ ಮಾಡಿದರಿಲ್ಲೋ ನೆಲ್ಲಿಕಾಯಿ ಕನಕದಾರ ಸ್ತೋತ್ರ ಅಂತೇನೋ ಮಾಡಿ ಆ ಮುದುಕಿಗೆ ಪಾಪ ನಾನೇನು ಕೊಡಾಕಿಲ್ಲ ಅಂದಾಗ, ಯಾಕಿಲ್ಲ ಒಣಗಿದ ನೆಲ್ಲಿಕಾಯಿ ಅಂತೆ ಹಿಂದುಳಿದಿದ್ದು. ಇವ್ರಿಗೆ ಅವ್ರ ಮೇಲೆ ಕರುಣೆ ಬಂತು, ಬಂಗಾರದ ಮಳೆಗರಿಸಿದ್ರಂತೆ. ಹಂಗಿದು ಇದುವಲ್ಲ ಮಕ್ಕಳಿ ಮತ್ತಷ್ಟಂತ ಕರುಣೆ ಬಂತ. ಅದು ಆಯ್ತಲ್ಲ, ಇಷ್ಟು ದೊಡ್ಡ ಸಾಮ್ರಾಜ್ಯ ಬೆಳೀತು ಐತಿಲ್ಲೋ. ಆದ್ರೆ ಅವ್ರಿಗೆ ಅನಿಸ್ತಂತ ಮತ್ ಇದು ಹಿಂಗ ಮಾಡೋದು ನನ್ ಸರಿನಾ? ಇದು ದೇವನ ಸಾಮ್ರಾಜ್ಯ, ಅವನು ಸೃಷ್ಟಿಸಿ ಅವನು ಬದುಕಿ ಅವ್ರ ಯಾರ್ಯಾರ ಪ್ರಾರಬ್ಧ ಕರ್ಮ ಏನೇನೈತೆ ಅದನ್ನು ಕೊಡುವಂತಹದ್ದು. ನಾನು ಈ ಹುಚ್ಚಿಗೆ ಹೋಗಬಾರ್ದಾಗಿತ್ತು ಅಂತ ಹೇಳಿ ಮತ್ ಸಮಾಧಿಗೆ ಜ್ಞಾನ ಸಮಾಧಿಗೆ ಹೋದರಂತೆ. ಅವ್ರು ಬಹಳ ಗ್ರಂಥಗಳಿದ್ದಾವ ಅವ್ರ ಹೆಸರಿನಲ್ಲಿ. ಅಲ್ಲೆಲ್ಲ ಐತಿ ಪಂಚದಶಿ ಒಳಗ ಪಂಚದಶಿ ಒಳಗ ಏನೈತೆ ಅಲ್ಲೇನು ಬಂಗಾರದಿಲ್ಲ ಬೆಳ್ಳಿದು ಇಲ್ಲ, ಬರೇ ಜ್ಞಾನ. ಪಂಚದಶಿ ಬಾಳ ಚಂದ ಐತೆ, ಅದು ಬಾಳ ದೊಡ್ಡ ಗ್ರಂಥ. ಅದು ನಾಟಕ ದೀಪ, ಹಿಂಗ ದೀಪಗಳಂತ ಮಾಡ್ಯಾರ, ಬಹಳ ಅದ್ಭುತ. ನೀನು ದೀಪ ಇದ್ದಂಗೆ ನಾಟಕದಲ್ಲಿ ಎಲ್ಲಾ ಪಾತ್ರ ಮಾಡ್ತಾರೆ, ರಾಜನ್ ಮಾಡ್ತಾರ, ಸೇವಕರ್ ಮಾಡ್ತಾರ, ಎಲ್ಲಾ ಮಾಡ್ತಾರ. ಮತ್ತ ಇವ್ರು ಇರ್ತಾರಲ್ಲ ತಬಲಾ ಗಿಬಲಾ ಬಾರ್ಸವ್ರು, ಹಾರ್ಮೋನಿಯಂ ಬಾರ್ಸವ್ರು, ನೋಡಾಕ್ ಬಂದವರು, ಇವ್ರೆಲ್ಲರೂ ಅದಾರ. ಅಲ್ಲಿ ದೀಪ ಐತಿ, ಬೆಳಕೈತಿ. ಆ ಬೆಳಕು ಆ ಕಡೆ ಲಕ್ಷಣ ಕೊಡೋದು ಯಾರು? ಪಾತ್ರದ ಕಡೆ, ಇದರ ಕಡೆ, ಸ್ಟೇಜ್ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ತಾರ. ಅವು ಇದೇನ್ ದೀಪ ಐತಲ್ಲ, ಅಲ್ಲೇನು ಎಲ್ಲಾ ಬೆಳಗ್ತದ, ಅದು ಇವುಗಳಿಂದ ಏನೂ ಪ್ರಭಾವಿತ ಆಗೋದಿಲ್ಲ. ಅವನು ಎಷ್ಟರ ಹಾರ್ಮೋನಿಯಂ ಬಾರಿಸ್ಲಿ, ಬೆಳಕಿಗೆ ಏನಾಗೋದು? ಒಬ್ಬ ರಾಜನಾಗ್ಲಿ, ಪ್ರಧಾನ ಮಂತ್ರಿ ಆಗ್ಲಿ, ಸೇವಕನಾಗ್ಲಿ, ಬಡವರು ಇರ್ಲಿ, ಎಲ್ಲ ಆ ಬೆಳಕು ಇಡೀ ಸ್ಟೇಜ್ ಅನ್ನ ಬೆಳಗ್ತದ. ಅಲ್ಲಿರೋರ್ನೆಲ್ಲ ಬೆಳಗ್ತದ ಇಲ್ಲೋ, ಎಲ್ಲಾರನ್ನೂ ಬೆಳಗ್ತದ. ಆದ್ರೆ ಅದು ಇಲ್ಲ ಅಂದ್ರೆ ನಾಟಕ ಇಲ್ಲ. ಆದ್ರದ್ದು ಇದ್ರಲ್ಲಿ ಏನೂ ಪರಿವರ್ತನೆ ಮಾಡೋದಿಲ್ಲ. ಹಂಗ ದೇವರಿದಾನೆ ನಿಮ್ಮೊಳಗ ಆತ್ಮವಸ್ತು ಸಾಕ್ಷಿ ಕುಟಸ್ಥ ಚೈತನ್ಯ ಒಂದೈತಿ. ನೀವು ಇಂದ್ರಿಯಗಳು ಬೇಕಾದ ಕಾರ್ಯವನ್ನ ಮಾಡ್ಲಿ, ಮತ್ತ ನಮ್ಮ ದೇಹದ ಒಳಗ ಪ್ರಾಣ ಈಣ ಎಲ್ಲವೂ ಕೆಲಸ ಮಾಡ್ಲಿ, ಅದು ಆ ಬೆಳಕಿಗೆ ಅಂಟೋದಿಲ್ಲ. ಒಬ್ಬ ರಾಜನಾಗಿ ಬಹಳ ಇದನ್ನ ತೋರಿಸ್ತಾನ, ತನ್ನ ಪೌರುಷವನ್ನ. ಮಹಾರಾಣಿಯಾಗಿ ದಿನ ತೋರಿಸ್ತಾರ, ಅವರ ಭಕ್ತರಾಗಿ ಏನೆಲ್ಲ ತೋರಿಸ್ತಾರ. ಆ ಬೆಳಕಿಗೆ ಏನಾಗ್ತದ ಅಂತ, ಬೆಳಕಿಗೆ ಏನಾಗ್ತದ? ಹಂಗ ಆತ್ಮವಸ್ತು ಇದೆ ನಿಮ್ಮಲ್ಲಿ, ಹಂಗ ಬ್ರಹ್ಮವಸ್ತು ಇದೆ ನಮ್ಮಲ್ಲಿ. ಇಂದ್ರಿಯಗಳೇನಾರು ಮಾಡ್ಲಿ, ಮನಸ್ಸು ಬೇಕಾದಷ್ಟು ಹೋರಾಡ್ಲಿ, ಏನಾರ ಮಾಡ್ಲಿ,
ಅದಕ್ಕದು ಅಂಟೋದಿಲ್ಲ. ಅಂತ ದೀಪದ ರೂಪದಲ್ಲಿ ನೀನು ಇದ್ದೀಯಾ. ಅದಕ್ಕೆ ಆತ್ಮಚೇತನ ಬ್ರಹ್ಮಚೇತನ ಅಂತ. ಅಂತ ಚೇತನ ನೀನಿದ್ದಿ. ಇವುಗಳಿಂದ ಅದು ಪರಿವರ್ತನ ಆಗುವುದಿಲ್ಲ, ಮುಟ್ಟದೇ ಇರೋದು. ಈಗ ಹಾರ್ಮೋನಿಯಂ ಬಾರಿಸ್ತಿರ್ತಾನೆ, ಅವನಿಗೆ ಮುಟ್ತದೆ ಬೆಳಕು. ಅವನು ಎಲ್ಲಾ ಕಾರ್ಯಗಳಿಗೆ ಸಹಾಯಕ ಸಹಕಾರ ಮಾಡ್ತದ. ಸಹಕಾರ ನಾವು ಅಂತೀವಲ್ಲ. ಈಗ ನಾವು ಅದೇ ಬೆಳಕಿನಲ್ಲೇ ಇರೋದು. ಅಂತ ಬೆಳಕು ನಾವು. ಬುದ್ಧಿಗೆ ಬೆಳಕನ್ನ ಕೊಟ್ಟಂತ ಬೆಳಕದು. ಬುದ್ಧಿ ಬೆಳಕಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ರಾಜನ ಬುದ್ಧಿ ಐತಿ, ಮಂತ್ರಿ ಬುದ್ಧಿ ಐತಿ, ಸೇವಕರ ಬುದ್ಧಿ ಐತಿ, ಅಲ್ಲಿನ ಬೇಕಾದ್ರೆ ಗುರು ಶಿಷ್ಯರು ಬರ್ಬೋದು. ಹೌದಲ್ಲ ಬೆಳಕು, ಆತ್ಮನ ಬೆಳಕು. ಅಂತ ಆತ್ಮ ನೀನು, ಬ್ರಹ್ಮ ನೀನು. ಪಂಚದಶಿದು ಇಲ್ಲೊಬ್ಬರು ಗುರುಗಳು ನಾವೇ ಪ್ರವಚನಕ್ಕೆ ಹೋಗ್ತಿದ್ವಲ್ಲ, ಅವರು ಆಯುಷ್ ತುಂಬೆಲ್ಲ ಪಂಚದಶಿಯನ್ನ ಬೋಧಿಸಿದ್ರಂತೆ. ಅವ್ರ ಗುರುಗಳು ಪಂಚದಶಿಯನ್ನ ಅವ್ರಿಗೆ ಬೋಧಿಸಿದ್ರಂತೆ. ಒಬ್ಬೊಬ್ಬರಿಗೆ ಒಂದೊಂದು ಗ್ರಂಥದ ಮೇಲೆ ಬಹಳ ಪ್ರಭಾವ ಇರ್ತದೆ. ಉತ್ತರ ಇದರಲ್ಲಿ ಬಿಜಾಪುರ ಭಾಗ, ಆ ಕಡೆ ಇನ್ನೂ ಆ ಕಡೆ ಸೊಲ್ಲಾಪುರ ಭಾಗದಲ್ಲಿ ಈ ವಿಚಾರ ಸಾಗರ ಬಹಳ ಪ್ರಭಾವವನ್ನ ಮಾಡೈತಿ. ಅವು 3-4 ಗ್ರಂಥಗಳಿದ್ದ. ವಿಚಾರ ಸಾಗರ, ವೃತ್ತಿ ರತ್ನಾವಳಿ, ವೃತ್ತಿ ಪ್ರಭಾಕರ, ಬಹಳ ಶ್ರೇಷ್ಠ ಗ್ರಂಥಗಳವು. ಸುಲಭವಾಗಿ ದೇವರನ್ನ ತೋರ್ಸೋದು. ಈ ದೇವರದೇ ಅಂತ ಎಲ್ಲರದ್ದು ಮಹಾತ್ಮ ಉದ್ದೇಶ ಏನೇ, ನೀ ದೇವರದೇ ಗೊತ್ತಿಲ್ಲದಕ್ಕೆ ಎಷ್ಟು ಕಷ್ಟ ಅನುಭವಿಸ್ತೀವಿ. ಮತ್ತ ಜನ್ಮ ಮರಣಗಳು ಇದರಿಂದ ಬ್ರಹ್ಮನಿಂದ ಅಲ್ಲ. ಇವು ಸಾಗರ ಸ್ವರೂಪ. ಈಗ ನೀವು ಅದನ್ನ ಸ್ತೋತ್ರ ಹೇಳ್ತಿರೋದು ಏನ್ ಚಂದ ಐತೆ ಅದು. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಮತ್ತಿನೆಲ್ಲ ಕೈ ಕೀಲ ಕೈ ಅಲ್ಲ ಶುದ್ಧ ಅಪಾರ. ಮತ್ತೆ ಅಭ್ಯಪಾರ ಸ್ವರೂಪ ಮಮ ನಾನು ಬ್ರಹ್ಮ. ಅಲ್ಲೇನೇನ್ ಬರ್ತಾವಲ್ಲವು ತರಂಗ. ಎಲ್ಲರೂ ಏನದು ಹೇಳೋ ಏನ್ ಸಾಮಾನ್ಯ ಏನಂತ. ಅಭ್ಯಪಾರ ಸ್ವರೂಪ ಮಮ ವಿಷ್ಣು ಮಹೇಶ. ಅವರೆಲ್ಲರೂ ನರಳೆ ಗುರಳೆ ಇದ್ದಂಗೆ. ನನ್ನ ಸ್ವರೂಪ ಸಮುದ್ರವಂತೆ. ಎಂತ ಅದ್ಭುತ ಬೋಧೆ ಅದು. ಏನು ನನ್ನ ಸ್ವರೂಪ ಹೆಂಗೈತಿ? ಸಮುದ್ರಪ. ಅಬ್ಧಿಯಪಾರ ಸ್ವರೂಪ ಮಮ ವಿಷ್ಣು ಹೇಳು, ಗಣೇಶ ಹೇಳು, ಯಾರನ್ನರ ಹೇಳು, ಅವ್ರೆಲ್ಲ ನೊರೆ ತರಂಗ ಹಿಂಗಿದ್ದಂಗ. ಅದ್ಭುತ ಅಲ್ಲೇನದು. ಎಲ್ಲಾ ಮಹಾತ್ಮರು ಇದ್ರ ಬಗ್ಗೆ ಮಾತಾಡ್ಬೇಕು. ಇನ್ಯಾವುದ್ರ ಎದುರಿಗೆ ಮಾತಾಡ್ಬೇಕು? ಅಲೆ ಬಗ್ಗೆ ನಾವು ದೊಡ್ಡ ಮಾತಾಡಿದ್ರು ನೀರ್ ಬಿಟ್ಟು ಎಲ್ಲಿ ಇರ್ತತಿ? ನಮ್ದು ಬರೀ ಅದರದು. ಪ್ರಾಪಂಚಿಕರೆಲ್ಲ ದೇಹದ ಸಾಮರ್ಥ್ಯ, ಮನಸ್ಸಿನ ಸಾಮರ್ಥ್ಯ ಇದರಲ್ಲೇ ನೋಡು. ಅವ್ರೆಷ್ಟು ಮುಂದೆ ಹೋಗ್ಯಾರ, ನಾವ್ಯಾಕೆ ಹಿಂದೆ ಉಳ್ದೇವಿ? ಮುಂದೆ ಹೋಗೋರು ಹಿಂದೆ ಬರೋರು. ಮುಂದೂ ಹೋಗಲ್ಲ, ಹಿಂದೂ ಬರೋಲ್ಲ. ಅಭ್ಯಪಾರ ಸ್ವರೂಪ ಮಮ ಅಭ್ಯಪಾರ. ಸಮುದ್ರದಂತೆ ನನ್ನ ಸ್ವರೂಪ. ವಿಷ್ಣು ಮಹೇಶ ಗಣೇಶ ಏನೇನ್ ದೇವ್ರ ಅಂತೀರಿ ಅವೆಲ್ಲ ಇವು ಅಲೆ ಸಮುದ್ರಕ್ಕೆ ಏನ್ ಮಾಡ್ತದ ಏನಾರ ಹಂಗನೆ. ಆ ಗ್ರಂಥಗಳು ಅದ್ಭುತ ಸ್ವರೂಪವನ್ನು ವರ್ಣನ ಮಾಡ್ತಾರೆ. ಆದ್ರ ಆಮೇಲೆ ಇವರು ಮೊದ್ಲವ್ರು ಕೂಡ್ದವ್ರು ಅಂತ ಹೇಳ್ತಿರ್ತಾರೆ, ಗೊತ್ತಿಲ್ಲ. ಆದ್ರೆ ನಿಜೋಣ ಗ್ರಂಥ ಪರಂಪ ನೇರವಾಗಿ ಹೃದಯಕ್ಕೆ ಉಳ್ಕೊಳ್ಬೇಕು. ನೇರವಾಗಿ ಹೃದಯಕ್ಕೆ ಹೋಗ್ತದ. ನಮ್ಮನ್ನು ಅಭ್ಯಪ್ಪ. ನಾವು ಆತ್ಮ ಅನಂತ ಚೇತನ. ಇದೇ ಗುರುಡಿ ಪರಡಿ ಇವೆಲ್ಲ ಬಂದು ಹೋಗ್ತಾವು. ನೀರ್ ಹೌದಲ್ಲ ಹಂಗ ಅಮೃತ ಸಮುದ್ರ ನಾವು. ಅಂತ ಆತ್ಮವಸ್ತು. ಅದನ್ನು ತಿಳಿಸಾಕ ಇದ್ರ ಮೇಲಿಂದ ವರ್ಣನ ಮಾಡಿದರೆ ಅದರ ಅನುಭವ ಬರ್ತದ. ಮೊದಲು ಜನ್ಮದಲ್ಲೇ ಇವು ಅಲ್ಲೇ ಒಂದ್ ಪ್ರಾರಂಭ ಮುಗಿಬೇಕು ಬೇಡ. ಇನ್ನು ಕೆಲವರು ಬಾಳ ಇದನ್ನ ಹೇಳ್ಯಾರ. ಇದು ಏನು ಬಾಳ ಗುರುಳಿ ಎಷ್ಟತ್ ಯಾವಾಗ ಹೊಡಿತೆ ಅಂತ ಹೆಂಗ್ ಗೊತ್ತು? ಇದು ಒಂದು ಗುರುಳಿ ನೆರೆ ತೊರೆ. ಆದ್ರ ಸಮುದ್ರಪ ಹಂಗ ಅನಂತ ಆತ್ಮ ಸ್ವರೂಪ ನಾನು. ಒಂದು ಆತ್ಮಸ್ವರೂಪ ಬ್ರಹ್ಮ ಸ್ವರೂಪ ನಾನು. ಎಲ್ಲಾ ಗ್ರಂಥಗಳು ಹೀಗೆ ಹೇಳೋದು. ಅದನ್ನ ಅರಿಯೋದು ಬಿಟ್ಟು ಬೇರೆ ಬೇರೆ ಮಾಡಿದ್ರೆ ತಪ್ಪಲ್ಲ. ಯಾವೂ ಅಲ್ಲ. ಅವು ತಪಸ್ಸನಿಸೋತಾವು, ಜ್ಞಾನ ಅಲ್ಲ.
ಕೋಟಿ ಜಪ ಅನ್ನೋದು ತಪಸ್ಸು, ಬಹಳ ತಪಸ್ಸು. ಬಹಳ ಜನ ಅದು ಇರ್ತಾರೆ. ಅದು ಎಲ್ಲ ಇದ್ದು ಆತ್ಮಜ್ಞಾನ ಇಲ್ಲ ಅಂದ್ರೆ ಜನ್ಮರಹಿತ ಆಗೋದಿಲ್ಲ, ಆತ್ಮವಸ್ತು ಆಗೋದಿಲ್ಲ. ಬ್ರಹ್ಮವಸ್ತುವನ್ನು ಅರಿತ್ರೆ ನಾವು ಬ್ರಹ್ಮಜ್ಞಾನಿಗಳಾಗೋದು. ಮತ್ ನಾಳೆ ನೋಡು. ಓಂ ಪೂರ್ಣಮದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.